विष्णु गुरुर्देवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ, ಸದ್ಗುರು ಮಾರ್ತಾಂಡ ಸಾಬಯ್ಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳ ಇವಾಗ ಆಧಾರದ ವಿಷಯ. ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭವಬೀಜ ಮುಂಟೆ ಅನ್ನುವಂತಹ ಈ ಒಂದು ಪದದಲ್ಲಿ, ಯಾಕಂದ್ರೆ ನೀತಿ ಕ್ರಿಯಾಚರ್ಯದಲ್ಲಿ ಮೊದಲನೆಯ ಸ್ಥಳ ಇದು. ಈ ಸ್ಥಳದಲ್ಲಿ ಇದು ಮೊದಲನೆಯ ಒಂದು ಪದ್ಯ. ಈ ಪದ್ಯದಲ್ಲಿ ಮುಂದೆ ಕೂಡ ಅವರು ಹಿಂದೆ ಕೂಡ ಹಲವಾರು ವಿಚಾರಗಳನ್ನು ನಿನ್ನೆ ಹೇಳಿದರು. ಯಾಕಂತಂದ್ರೆ ತನಗಿಂತ ಪ್ರಿಯವಾದ ತನುವಿದ ನುಳಿದಿಂದ್ರ ಜಾಲ ದಾಟಗಳುಂಟೆ, ನೆನೆಗೂಲಿನಿಂದ ನೋವಿಸುವಲಗುಂಟೆ, ವಿನಮಿತ ನಹುದರಿಂದ ಉಪಚಾರ ಮುಂಟೆ, ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ ಅನ್ನುವಂಥ ವಿಚಾರ ಹೇಳಿದರು. ಯಾಕಂದರೆ ತನಗಿಂತ ಪ್ರಿಯವಾದ ವಿಷಯ ಒಂದುಂಟೆ ಅಂತಂದ್ರೆ ತನಗಿಂತ ಪ್ರೇಮ ಇದ್ದಂಥದ್ದು ಯಾವುದಪ್ಪ ಅಂದ್ರೆ, ಯಾವುದು ಆತ್ಮನಿಗಿಂತ ಪ್ರಿಯವಾದಂಥ ವಸ್ತು ಜಗತ್ತಿನೊಳಗೆ ಯಾವುದು ಇಲ್ಲ ಅನ್ನೋದಕ್ಕಾಗಿ ನಿನ್ನೆ ಉದಾಹರಣೆ ಹೇಳಿದರು. ಭಾಳ ರೊಕ್ಕ ರೂಪಾಯಿ ಗಳಿಸಿದಾನ, ಎಲ್ಲ ಮಾಡಿದಾನ ಅಂತಂದ್ರೆ, ಆತಗೆ ಏನಾದರೂ ಒಂದು ರೋಗ ಬಂತಂದ್ರೆ ಭಾಳ ಪ್ರೀತಿಯಿಂದ ಸಂಪಾದನೆ ಮಾಡಿರ್ತಾನೆ, ದುಡ್ಡು ಆಸ್ತಿ ಸಂಪತ್ತೆಲ್ಲ ಮಾಡಿರ್ತಾನೆ. ಆದರೆ ಯಾವುದೋ ಒಂದು ರೋಗ ಬಂತು ಅಂತಂದಾಗ ಸಂಪತ್ತು ಆಸ್ತಿ ಹೋದ್ರೆ ಹೋಗ್ಲಪ್ಪ, ನಾನು ಉಳಿದ್ರೆ ಸಾಕಂತಾನೆ. ಏನಪ್ಪ ಅಲ್ಲಿ ರೊಕ್ಕದ ಮೇಲೆ ಪ್ರೀತಿ ಉಳಿತೇನು ಅಂತಂದಾಗ ರೊಕ್ಕದ ಮೇಲೂ ಪ್ರೀತಿ ಹೋಗ್ತದೆ. ನನ್ನ ಹೆಂಡ್ತಿಗೆ ಬಂದಿತ್ತು ರೋಗ ಅಂತಂದರೆ ಹೆಂಡ್ತಿ ಉಳಿಲಪ್ಪ, ರೊಕ್ಕ ಹೋಗಲಿ ಅಂತಾನೆ. ಯಾಕಂತಂದ್ರೆ ರೊಕ್ಕದ ಮೇಲೆ ಅಷ್ಟು ಪ್ರೇಮ ಉಳಿತೇನು ಎಲ್ಲಿ ಬಂತು, ಹೆಂಡ್ತಿ ಮೇಲೆ ಬಂತು. ಮಗನಿಗೆ ಬಂತು ಅಂದಾಗ ರೊಕ್ಕ ಹೋಗ್ಲಪ್ಪ, ಮಗ ಉಳಿಲಿ ಅಂತಾನೆ. ಎಲ್ಲಕ್ಕಾಗಿ ತನಗೆ ರೋಗ ಏನಾದರೂ ಬಂತು, ಈಗ ಶುಗರ್ ಆದ್ರೆ ಕಾಲಿಗೆ ಗಾಯ ಆಗಬಾರ್ದು, ಗ್ಯಾಂಗ್ರೀನ್ ಆಗ್ತದೆ. ಗ್ಯಾಂಗ್ರೀನ್ ಅಂದ್ರೆ ಅಲ್ಲಿ ಕಾಲು ತ್ರಾಸಾದ್ರೆ, ಕೈ ತ್ರಾಸಾದ್ರೆ, ಏನೇ ಆದರೂ ಕೂಡ ಡಾಕ್ಟ್ರ್ ಹೇಳ್ತಾರೆ ಕಾಲು ತೆಗಿಲಿಲ್ಲ ಅಂತಂದ್ರೆ ಅವನು ಉಳಿಯಂಗಿಲ್ಲ ಅಂತಾರೆ. ಮನ್ಯಾಗ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ, ಏನಪ್ಪ ಹಿಂಗೆ ಮಾಡೋದು. ಅವನಿಗೂ ಕಿವಿಗೆ ಬೀಳ್ತದೆ, ಕಾಲು ಕಡಿದ್ರೂ ಪರವಾಗಿಲ್ಲಪ್ಪ ನಾ ಉಳಿತೀನಲ್ಲ ಅಂತಾನೆ. ಕೈಗೆ ಬರ್ತದೆ, ಕೈ ಹೋದ್ರೆ ಪರವಾಗಿಲ್ಲ ನಾ ಉಳಿದ್ರೆ ಸಾಕು, ಕೈ ಒಂದು ತೆಗೆದು ಬಿಡಲಿ ಅಂತಾನೆ. ಕಣ್ಣಿಗೆ ಬಂತು, ಒಂದು ಕಣ್ಣು ಹೋಗಲಿ ನಾ ಉಳಿತೀನಲ್ಲ, 2 ಕಣ್ಣು ಹೋಗಲಿ ಉಳಿದ್ರೆ ಸಾಕು, ಕಿವಿ ಹೋಗಲಿ ಉಳಿದ್ರೆ ಸಾಕು. ಕೊನೆಗೆ ವಾಸಿ ಆಗದೆ ಇರುವಂಥದ್ದಿತ್ತಂದಾಗ, ಅಪ್ಪ ತ್ರಾಸು ತಡ್ಕೊಳಕ್ಕಾಗ್ತಾಯಿಲ್ಲ, ಸತ್ತೋದ್ರೆ ನಾನು ಆರಾಮಾಗಿರ್ತೀನಿ ನೋಡಪ್ಪ, ಈ ನೋವು ಇರಂಗಿಲ್ಲ ಅನ್ನುವಂಥ ಭಾವಕ್ಕೆ ಬರ್ತಾನಂದಾಗ ಆತ್ಮನಿಗಿಂತ ಪ್ರಿಯವಾದ ವಸ್ತು ಜಗತ್ತಿನೊಳಗೆ ಯಾವುದೂ ಇಲ್ಲಪ್ಪ ಅಂತ ಹೇಳ್ತಾರೆ. ಈಗ ಶಮೆಯಿಂದ ಮುಕುತಿ ಸಾಧನ ಪೆರತುಂಟೆ, ವಿಮಲ ಮಾನಸದಿಂದ ಶುಭತೀರ್ಥ ಮುಂಟೆ, ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟ ಮಿನ್ನುಂಟೆ, ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟೆ ಅನ್ನುವಂಥ ವಿಷಯ. ಶಮೆ ಅಂತಂದ್ರೆ ಯಾವುದಪ್ಪ ಅಂದ್ರೆ ಮೋಕ್ಷಕ್ಕೆ ಸಾಧನವಾದಂಥದ್ದು ಶಮೆ. ಭಾಳಷ್ಟು ಅಂತಾರೆ. ಯಾಕಂದ್ರೆ ಇಂಥ ಒಂದು ಮೋಕ್ಷವನ್ನು ಸಂಪಾದನೆ ಮಾಡ್ಲಿಕ್ಕೆ ಜಪ ತಪ ಮಾಡಬೇಕು, ಗುಡಿ ಗುಂಡಾರ್ಗಳಿಗೆ ಹೋಗ್ಬೇಕು, ಹಲವಾರು ರೀತಿಯಿಂದ ತಪಸ್ಸುಗಳನ್ನು ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ. ಇಲ್ಲಿ ಏನು ಹೇಳಕತ್ತಾರ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮೋಕ್ಷವನ್ನು ಪಡ್ಕೊಳ್ಬೇಕಾದ್ರೆ ಏನು ಸಂಪಾದನೆ ಮಾಡಬೇಕಪ್ಪ ಅಂದ್ರೆ ಶಮೆ ಅಂದ್ರೇನು, ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಳುವಂಥದ್ದು, ಮನಸ್ಸನ್ನು ಅಂತರ್ಮುಖ ಮಾಡ್ಕೊಳ್ಳುವಂಥದ್ದಕ್ಕೆ ಶಮೆ ಸಾಧನೆ ಅಂತ ಹೇಳ್ತಾರೆ. ಇದಕ್ಕಿಂತ ಸಾಧನೆ ಏನಾರ ಐತೇನಪ್ಪ ಅಂತಂದ್ರೆ ಇಲ್ಲ. ಮತ್ತು ಹೆಂಗ್ರಿ ನಿಗ್ರಹ ಮಾಡ್ಕೊಳ್ಬೇಕು ಅಂದಾಗ ಹಲವಾರು ಸಾಧನೆಗಳು ಹೇಳ್ತಾರೆ. ಯಾಕಂದ್ರೆ ಈ ಯೋಗಗಳನ್ನು ಮಾಡೋದ್ರಿಂದ ಕೂಡ ಮನಸ್ಸು ನಿಗ್ರಹಕ್ಕೆ ಬರ್ತದೆ, ವೈರಾಗ್ಯದಿಂದ ನಿಗ್ರಹಕ್ಕೆ ಬರ್ತದೆ.
ವೈರಾಗ್ಯದಿಂದ ಅಂದ್ರೆ ಏನು? ಮನಸ್ಸು ವಿಷಯಾದಿಗಳಲ್ಲಿ ಈಗ ಏನಾದರೂ ತಿನ್ಬೇಕನ್ಸಿರ್ತದೆ, ಅದನ್ನು ತಿನ್ನಬಾರ್ದು ಅಂತ ಮನಸ್ಸಿನಾಗ ಮಾಡಿಕೊಂಡು ಈ ಉಪವಾಸ ಇರ್ತಾರೆ. ಉಪವಾಸ ಇದ್ದಾಗ ಭಾಳ ಏನು ಇಷ್ಟ ಇದ್ದದ್ದು ಅಡುಗೆ ಮಾಡಿರ್ತಾರೆ. ಆವಾಗ ಮನಸ್ಸೆಲ್ಲ ಆ ಕಡೆ ಹೋಗ್ತದೆ. ಮನಸ್ಸು ಎಷ್ಟು ಚಂದ ಇಷ್ಟಪಟ್ಟು ಅಡುಗೆ ಮಾಡ್ಯಾರ, ನನಗೆ ಇಷ್ಟ ಆದದ್ದೇ ಮಾಡ್ಯಾರ ನೋಡಿ ಇವತ್ತ ಅಂತ. ಆದ್ರೆ ಇಷ್ಟಪಟ್ಟು ದಿನಾ ತಿಂತಿರ್ತಾರ. ಅವತ್ತು ಇಷ್ಟದ ಪ್ರಕಾರ ಅಡುಗೆ ಮಾಡಿದರೂ ಕೂಡ ಅಲ್ಲಿ ಹೋಗಿ ಗಬ ಹಾಕ್ಕೊಂಡು ತಿನ್ನೋಕ್ಕಾಗ್ತದೇನು? ಇಲ್ಲ. ಯಾಕಂದ್ರೆ ಮನಸ್ಸಿನಲ್ಲಿ ಏನಿರ್ತದೆ, ನಾವು ಉಪವಾಸ ಇದ್ದೀನಿ. ಮನಸ್ಸು ಬೇಕಾದಷ್ಟು ಹರಿದಾಡಿದ್ರು ಕೂಡ ಇಲ್ಲ, ಇವತ್ತು ಬೆಳಗ್ಗೆಯಿಂದ ಸಂಜೆಯವರೆಗೂ ನಾನು ಊಟ ಮಾಡಬಾರ್ದು, ಯಾಕಂದ್ರೆ ನಾನು ಉಪವಾಸ ಇದ್ದೀನಿ. ಅಲ್ಲಿ ಏನಾಯಿತು? ಒಂದು ದೃಢ ನಿರ್ಧಾರ ಆಯಿತು, ಇಲ್ಲಪ್ಪ ನಾನು ಇವತ್ತು ಊಟ ಮಾಡಬಾರ್ದು, ರಾತ್ರಿನೇ ಊಟ ಮಾಡ್ಬೇಕನ್ನುವಂಥ ಭಾವ ಏನು ಬರ್ತದ, ಅದು ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಳುವಂಥದ್ರಲ್ಲಿ ಒಂದಿರ್ತದೆ. ಅದೇ ರೀತಿ ಇಲ್ಲಿ ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಬೇಕಾದ್ರೆ ವೈರಾಗ್ಯ ಭಾವದಿಂದ ಕೂಡ ನಿಗ್ರಹ ಮಾಡ್ಕೋಬೋದು. ಇಲ್ಲ, ಆ ಕಡೆ ನಾನು ಹೋಗೋದೇ ಇಲ್ಲ, ಅದು ಮಾಡೋದೇ ಇಲ್ಲ. ಈಗ ಗುರುಶಾಸ್ತ್ರ ಪಾಪ ಶ್ರಾವಣಕ್ಕೊಮ್ಮೆ, ಆಮೇಲೆ ದಸರಾಗೊಮ್ಮೆ 9 ದಿವಸ ಕಾರ್ಯಕ್ರಮ ಇರ್ತಾವೆ. ಶ್ರಾವಣದಾಗ 1 ತಿಂಗಳು ಕಾರ್ಯಕ್ರಮ. ಎಲ್ಲ ಗುರುಗಳು ಬಂದು ಹೇಳ್ತಿರ್ತಾರೆ. ಒಬ್ಬ ದಿನ ಬಂದು ಕೇಳ್ತಿರ್ತಾನೆ. ಎಲ್ಲ ದಿನ ಬಂದು ಅಲ್ಲಿ ಕೇಳ್ತಿರ್ತಾನೆ. ಆದ್ರೆ ಯಾಕಂದ್ರೆ ಶ್ರವಣ ಮಾಡಬೇಕಾದಾಗ ಮಹಾತ್ಮರ ಹತ್ರ ಬಂದು ಕೂತ್ಕೊಳ್ತಾನೆ. ಏನಪ್ಪ ಎಲ್ಲರೂ ಹೋಗಿ ಕೂತ್ಕೋತಾರ, ಅವ್ರಾಗ ನಾನು ಹೋಗಿ ಕೂತ್ಕೊಂಡು ಕೇಳಿದ್ರಾಯ್ತು ಅಂತ ದಿನ ಬರ್ತಾನೆ. 1 ದಿವ್ಸ ಬಂದ, ಸುಮ್ಮ ಕುಂತು ಕೇಳ್ದ. 2ನೇ ದಿವ್ಸಕ್ಕೆ ಬಂದ, ಎಲ್ಲರೂ ಹೋಗಕತ್ತಾರಂತ ಬರಕತ್ತಾನಂತ. ಆದ್ರೆ ಮನಸ್ಸಾದೇನಂದ್ರೆ ಎಲ್ಲ ಅವ್ರು ಹೋಗಕತ್ತಾರಲ್ಲ, ಅದಕ್ಕೆ ನಾನು ಹೊಂಟೀನಿ ಅಂತ ಹೋಗಿ ಕುಂದ್ರವು. ಮನಸ್ಸು ಮಾತ್ರ ಬರೀ ಮನೆ ಕಡೆ, ಅವ್ರೇನು ಮಾಡಿದರು, ಇವ್ರೇನಂದ್ರು, ಅವ್ರೇನಂದ್ರು, ಬರೀ ಮನಸ್ಸು ಮನೆ ಕಡೆನೇ ಎಳಿಲಕತ್ತು. 1 ದಿವ್ಸ ಕುಂತ, 2 ದಿವ್ಸ ಕುಂತ, 2-3 ದಿವ್ಸಕ್ಕೂ ಬರೇ ಮನೆ ಕಡೆನೇ ಹೇಳಕತ್ತು. ಈ ಕಡೆ ನೋಡ್ತಾನ, ಮಂದಿ ಕುಂತಾರೆ. ಮಂದಿ ಕೇಳಕತ್ತಾರಲ್ಲಪ್ಪ, ಇವನು ನಾನು ಹೋದ್ರೆ ಸರಿ ಆಗಂಗಿಲ್ಲ, ಕುಂದ್ರಬೇಕ ನಾವು. ಆದ್ರೆ ಮನಸ್ಸು ಮಾತ್ರ ಬರೀ ಮನೆಯಾಗಿರೋದು. ಅಂದ್ರೆ ಕೇಳಿದಂಗೆ ಆಯ್ತೇನು? ಇಲ್ಲ. 3-4 ದಿವಸ ಮಂದಿ ಸಲಾಗಿ ಬಂದ. 5ನೇ ದಿವ್ಸಕ್ಕೆ ಅವನು ಬುದ್ಧಿಲಿ ಇವ್ರಿಗಂತ ಕೇಸಿ ಅವು ಬರೋಕ್ಕೆ ಹೋಗಲಿಲ್ಲ. ಅಂದ್ರೆ ಯಾಕೆ ಬರೋಕ್ಕಾಗಲಿಲ್ಲ ಅಂದ್ರೆ ಅಲ್ಲಿ ಮನಸ್ಸು ಏಕಾಗ್ರತೆ ಇರಲಾರ್ದಕ್ಕಾಗಿ, ಮನಸ್ಸು ಸಮಾಧಾನ ಇರಲಾರ್ದಕ್ಕಾಗಿ ಈ ರೀತಿಯಾಗಿ ಆತ ಹೋಗೋಕ್ಕಾಗಲಿಲ್ಲ. ಆಗದೆ ಇರುವಾಗ ಏನಾಯಿತು? ಮಹಾತ್ಮರ ವಾಕ್ಯ ಆತಗೆ ನಿಂತು ಹೋಗೋದ್ರಿಂದ ಏನಾಯಿತು? ಯಾವುದರಿಂದ ಆಯ್ತಪ್ಪ ಇದು? ಮನಸ್ಸು ಸಮಾಧಾನ ಇರಲಾರ್ದಕ್ಕಾಗಿ, ಮನಸ್ಸು ಏಕಾಗ್ರತೆ ಇರಲಾರ್ದಕ್ಕಾಗಿ ಆತಗೇನಾಯ್ತಪ್ಪ ಅಂತಂದ್ರೆ ಎಲ್ಲ ನಿಂತೋದು. ಅದಕ್ಕಾಗಿ ಜ್ಞಾನಿ ಹೇಳ್ತಾನ, ಮೊದಲು ನಿನ್ನ ಮನಸ್ಸು ಸಮಾಧಾನ ಮಾಡ್ಕೊ. ಫಸ್ಟ್ ಸಮಾಧಾನ ಮಾಡ್ಕೊ. ಅಂದ್ರೆ ಹೆಂಗೆ ಮಾಡ್ಕೋಬೇಕಪ್ಪ ಅಂದ್ರೆ ಒಂದು ಉದಾಹರಣೆ ಹೇಳ್ತಾರೆ. ಏನು ಉದಾಹರಣೆ ಹೇಳ್ತಾರಪ್ಪ? ಒಬ್ಬ ಗುರು ಶಿಷ್ಯ ಹೊಂಟಿದ್ರು. ಹೋಗಾಗ ಅಲ್ಲಿ ದಾರಿಯಲ್ಲಿ ಶಿಷ್ಯ ಕೇಳ್ದಪ್ಪ, ಮನಸ್ಸನ್ನು ನಿಗ್ರಹ ಮಾಡ್ಕೋಬೇಕು, ಸಮಾಧಾನ ಮಾಡ್ಕೊಳ್ಬೇಕು, ಅಥವಾ ಏಕಾಗ್ರ ಮಾಡ್ಕೊಳ್ಬೇಕು, ಅಂತರ್ಮುಖ ಮಾಡ್ಕೊಳ್ಬೇಕಂತಾರಲ್ಲಪ್ಪ, ಹೆಂಗೆ ಮಾಡ್ಕೊಳ್ಬೇಕು? ಎಷ್ಟು ಸಮಾಧಾನ ಮಾಡ್ಕೋಬೇಕಂತೀನಿ? ಒಂದಲ್ದು ಒಂದು. ಅದಕ್ಕೆ ಇದು ಮನಸ್ಸನ್ನೋದು ಮರ್ಕಟ ಅಂತ ಹೇಳ್ತಾರೆ. ಮರ್ಕಟ ಅಂದ್ರೆ ಏನು? ಮಂಗ, ಕೋತಿ ಇದ್ದಂಗಿದು. ಕೋತಿಗೆ ಒಂದು ಗಿಡದ ಮೇಲೆ ಕೂತ್ಕೊಂಡ್ರೆ ಸಮಾಧಾನ ಇರ್ತದಾನ? ಒಂದು ಹಣ್ಣು ತಿನ್ಕೊಂಡು ಸುಮ್ಮನೆ ಕುಂತ್ರೆ ಸಮಾಧಾನ ಇರ್ತದಾನ? ಅದು ಬಿಡ್ತದೆ, ಇನ್ನೊಂದಕ್ಕೆ ಜಿಗಿತದ, ಇನ್ನೊಂದು ಗಿಡ ಬಿಡ್ತದೆ, ಇನ್ನೊಂದಕ್ಕೆ ಜಿಗಿತದ. ಅದ್ರಂಗ ಇದು ಬಲ್ಲವ್ರು ಹೇಳ್ತಾರ, ಮನಸ್ಸನ್ನೋದು ಮರ್ಕಟ ಇದ್ದಂಗೆ. ನಾ ಏನೋ ಮಾಡ್ಬೇಕಂತೀನಿ, ಎಲ್ಲೋ ಎಳಿತದ, ಎಲ್ಲೋ ಮಾಡ್ತದ. ಇದು 1 ದಿವಸ ಅಲ್ಲಪ್ಪ,
ಪ್ರತಿ ದಿವಸನೂ ಏನೇನೋ ಚಿಂತೆ ಹೆಚ್ಚಿಬಿಡ್ತದೆ. ಏನು ಕೊಟ್ರಿ ಇವತ್ತು ₹100 ಇದ್ರೆ ಸಾಕಪ್ಪ, ನಾನು ಆರಾಮಾಗಿ ಜೀವನ ಮಾಡ್ತೀನಿ, ಆರಾಮಾಗಿರ್ತೀನಿ ಇವತ್ತು ಅಂತ ಅಂದ್ಕೊಂಡೆ. ₹100 ಸಿಕ್ಕಿತು. ಒಂದು ₹200-300 ಇದ್ರೆ ಚಂದ ಆಯ್ತಿತ್ತು ನೋಡು ಅಂತ ಯೋಚನೆ ಮಾಡಿತು. ಅಷ್ಟು ಸಿಕ್ಕಿತ್ತು. ₹1000 ಇದ್ರೆ ಚಂದ ಅಂತ ಅನ್ನಿಸ್ತು. ₹1000 ಇದ್ರೆ ಭಾಳ ಚಂದಿತ್ತು. ₹1000 ಸಿಕ್ಕಿತ್ತು. 2,000 ಸಿಕ್ಕಿತ್ತು, 10,000 ಸಿಕ್ಕಿತ್ತು, ಲಕ್ಷ ಸಿಕ್ಕಿತ್ತು, ಕೋಟಿ ಸಿಕ್ಕಿತ್ತು. ಸಮಾಧಾನ ಆಯ್ತೇನ? ಎಷ್ಟು ಕೋಟಿ ಸಿಕ್ಕಿತ್ತು ಅಂದಂಗಲ್ಲ, ಅಯ್ಯೋ ದೊಡ್ಡ ದೊಡ್ಡ ಆಸೆಗೆ ಗಂಟು ಬಿತ್ತದ ಮನಸ್ಸು. ಪರಮಾತ್ಮ ಅಂತನ ಇಷ್ಟೆಲ್ಲ ಓಡಾಡ್ತದಲ್ಲ ಈ ಮನಸ್ಸು, ಸ್ವಲ್ಪ ನೋಡ್ಬೇಕಿದ್ರದ್ದು. ಅದೇನು ಮಾಡಿದ, ಹೌದಪ್ಪ ನೀನು ಇಷ್ಟೆಲ್ಲ ಹುಡ್ಕಾಕತ್ತಿದೆಲ್ಲ, ಪರಮಾತ್ಮ ಅಂದ ಇಲ್ಲಿ ನಾನು ತೊಡಿ ಮೇಲೆ ಬಂದು ಕೂತ್ಕೋ ಅಂತಂದ. ತೊಡಿ ಮೇಲೆ ಬಂದು ಪರಮಾತ್ಮನ ತೊಡಿ ಮೇಲೆ ಬಂದು ಕೂತ್ಕೊಂಡ್ರೆ, ಯಾಕಂದ್ರೆ ಪರಮಾತ್ಮ ಏನು ಆನಂದ ಪುರುಷ. ಅದನ್ನು ತೊಡಿ ಮೇಲೆ ಕೂತ್ಕೊಂಡು ಬಿಟ್ಟುಗಳೇ ಅದು ಸುಮ್ಮ ಕುಂತಿತ್ತು ನನ್ನ ಮನಸ್ಸು. ಆ ಕಡೆ ಈ ಕಡೆ ನೋಡಕತ್ತು, ಈ ತೊಡಿ ಮೇಲೆ ಏನದ ಈ ಕಡೆ ಏನದ ಅಂತ ನೋಡಕತ್ತು. ಹಂಗೆ ನೋಡೋದಕ್ಕಾಗಿ ಈ ಕಡೆ ನೋಡಕತ್ತಿದೆ, ಇಲ್ಲಿ ಬಂದು ಕುಂದ್ರು ಅಂತ ಈ ಕಡೆ ತೊಡಿ ಮೇಲೆ ಕುಂದ್ರಿಸ್ಕೊಂಡ. ಮತ್ತು ಮ್ಯಾಲೆ ಭುಜ ಪಜ ನೋಡಕತ್ತಿತ್ತು. ತಿರ್ಗಿ ಒಳ್ಳೆ ಅದಕ್ಕೂ ಸಮಾಧಾನ ಆಗಲಿಲ್ಲ ಅಷ್ಟೂ. ಈ ಕಡೆ ಭುಜದ ಮೇಲೆ ಕೂಡ ಅಂದ, ಅಷ್ಟು ಸಮಾಧಾನ ಆಗಲಿಲ್ಲ ನಿನಗೆ, ಮ್ಯಾಲೆ ಕೂತ್ಕೊ. ಆಯ್ತು, ಮ್ಯಾಲೆ ಕೂತ್ಕೊಂತು. ಈ ಕಡೆ ಭುಜದ ಮೇಲೂ ಕೂತ್ಕೊಂತು. ಈ ಸಮಾಧಾನ ಅನ್ನೋದೇ ಕೇಳಿಲ್ಲ. ಹಿಂದೆ ನೋಡಕತ್ತು, ಮುಂದೆ ನೋಡಕತ್ತು. ಮತ್ತು ತಿರ್ಗ ತಲೆ ಮೇಲೆ ಕುಂದ್ರು, ತಲೆ ಮೇಲೆ ಕುಂದ್ರಸ್ಕೊಂಡ್ಬಿಟ್ನಂತ ಪರಮಾತ್ಮ. ತಲೆ ಮೇಲೆ ಕೂಡ ಸಮಾಧಾನ ಇರಲಿಲ್ಲ. 4 ಕಡೆ ತಲೆ ಒಳಸಾಕತ್ತಂತ ತಲೆ. ಇದಕ್ಕೆ ಏನು ಮಾಡಿದ್ರೂ ಸಮಾಧಾನ ಇರೋಂಗಿಲ್ಲ. ಪರಮಾತ್ಮ ತನ್ನ ತಲೆ ಮೇಲೆ ಕುಂದ್ರಿಸ್ಕೊಂಡ್ರೂ ಸಮಾಧಾನ ಪಡಲಿಲ್ಲ ಅಂದ್ರೆ ಇದು ಎಂಥ ಒಂದು ಕೋತಿ ಇದ್ದಂಗೆ ಅದಪ್ಪ ಇದು ಮನಸ್ಸು. ಅದಕ್ಕೆ ಹೇಳಿದ್ನಂತ ಯಾರು ಶಿಷ್ಯ ಗುರುಗೆ, ಅಪ್ಪ ಮನಸ್ಸನ್ನು ಹೆಂಗಪ್ಪ ಸಮಾಧಾನ ಮಾಡ್ಕೋಬೇಕಪ್ಪ ಅಪ್ಪ, ಇದು ಮನಸ್ಸನ್ನು ಏನನ್ನಾದ್ರೂ ತಡಿಬೋದು, ಈ ಮನಸ್ಸಿನ ಚಪಲತೆ ತಡೆಯೋಕ್ಕಾಗವಲ್ದಪ್ಪ ನನಗೆ. ಏನನ್ನಾದರೂ ಸಾಧಿಸ್ಬೋದು, ಆಕಾಶವನ್ನು ಸುರುಳಿ ಥರ ಸುತ್ತಬಹುದಂತ, ಮತ್ತೆ ನೀರಿರ್ಲಾರ್ದಂಥ ಮೃಗಜಲದಲ್ಲಿ ನೀರನ್ನು ಕಾಣ್ಬೋದಂತ, ಮತ್ತು ಆಕಾಶದಲ್ಲಿ ಭೂಮಿಯನ್ನು ಸುರುಳಿ ಥರ ಸುತ್ತಬಹುದಂತ, ಭೂಮಿಯಲ್ಲಿ ಹೂಗಳನ್ನು ಕಾಣ್ಬೋದು ಅಂತ. ಆದರೆ ಈ ಮನಸ್ಸನ್ನು ತಡಿಲಕ್ಕ ಭಾಳ ಕಷ್ಟ ಅದಂತ. ಅಷ್ಟು ಚದಾಮ್ ಅಂತಿದ್ರು ಗುರುಗಳು. ಚದಾಮ್ ಅದು ಒಂದು ಅನ್ನೋದ್ರಾಗ ಇನ್ನೊಂದು ಅಂತದ. ಅದಕ್ಕೆ ಶಿಷ್ಯ ಹೇಳಿದ್ನಂತಪ್ಪ, ಮನಸ್ಸನ್ನು ಹೆಂಗಪ್ಪ ತಡ್ಕೊಳ್ಳೋದು? ಅದಕ್ಕೆ ಗುರು ಹೇಳಿದ್ನಂತ, ಆಯ್ತಪ್ಪ ಬಾ ಬಾ. ಇಬ್ಬರು ಕಲ್ತು ಗುರುಗಳು ಶಿಷ್ಯರು ಆದ್ರಂತ. ಹೋಗಿ ಒಂದು ಇದು ಇತ್ತಂತ, ಬಾವಿ ಇತ್ತಂತ. ಅಲ್ಲಿ ಹಿಂಗೆ ಒಂದು ಕಟ್ಟಿ ಇತ್ತಂತ, ಕಟ್ಟಿಗೆ ಕೂತ್ಕೊಂಡ್ರಂತ. ಒಂದು ಬಾವಿ, ಆ ಬಾವಿ ಬಲ್ಲಿ ಒಬ್ಬವ ಕುದುರೆಯನ್ನು ಕರ್ಕೊಂಡು ಬಂದಿದ್ನಂತ. ಆ ನೀರು ಸೇದಿ ಅದಕ್ಕೆ ನೀರು ಕುಡಿಸ್ಬೇಕು. ಆತ ಹಿಡ್ಕೊಂಡು ಹಗ್ಗ ತಂದು ಹಿಂಗೆ ನಿಂದ್ರಸವನಂತ, ನಿಂದಿರಿಸಿ ನೀರು ಹಿಂಗೆ ಜಗ್ಗಿ ಹಾಕೋದ್ರಾಗ ಪುಸ್ಕೊಂಡು ಹೋಗೋದು. ಆತ ನೀರು ಕೊಡ ಇಡೋದು, ಮತ್ತು ಅದನ್ನು ಕರ್ಕೊಂಡು ಬರೋದು, ಅದಕ್ಕೆ ನೀರು ಹಾಕೋದು, ಮತ್ತು ಸೇದಕ್ಕೆ ಹೋದಗಳೇ ಮತ್ತೆ ಪುಸ್ಕೊಂಡು ಓಡೋದು. ಹಿಂಗೆ 7-8 ಸಲ ಕುದುರೆ ಮಾಡಿತಂತ. ಆತ ಕರ್ಕೊಂಬರೋದು, ಮತ್ತು ನೀರು ಹಾಕೋದು, ಮತ್ತು ಸೇದಾಟಿಗೆ ಮತ್ತೆ ಮುಂದಕ್ಕೆ ಹೋಗೋದು, ಮತ್ತು ಕರ್ಕೊಂಬರೋದು, ಹಿಂಗೆ ಮಾಡಿತಂತ. ಆಮೇಲೆ ಒಂದು 7-8 ಸಲ ಆದ ತಕ್ಷಣವೇ ಕುದುರೆಗೂ ಅನಿಸ್ತಂತ. ಯಾಕಂತಂದ್ರೆ ಇದು ನನಗೆ ಬಿಟ್ಟಂಗೆ ಕಾಣಂಗಿಲ್ಲವ, ಇವತ್ತು ನಾನು ಅದು ನೀರು ಹಾಕಕತ್ತದ, ಕುಡಿಬೇಕಂತೇಳ್ಬಿಟ್ಟು 20 ಸಲ ಅದು ಒಂದು 7-8 ಸಲ ಹಿಡ್ದು ನೀರು ಕುಡಿಯೋಕೆ ಹಚ್ಚಿದ್ಗಳೇ ಗಪ್ಪನ ನಿಂತು ಕುಡಿಯೋಕತ್ತಂತ. ಅವಾಗ ಗುರು ಹೇಳಿದ್ನಂತ, ನೋಡಿದೇನಪ್ಪ ಶಿಷ್ಯಕ್ಕೆ ಅನ್ನಂತ, ನೋಡಿದೇನೆ ಈಗ ಅಲ್ಲಿ ನೋಡಿದೆ ಬಾವಿ ಬೆಲೆ ಏನು ನಡೀತಾ ಇದೆ ನೋಡಿದ್ನಪ್ಪ, ನನಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಗುರು ಹೇಳ್ತಾರಂತಪ್ಪ, ಮನಸ್ಸು ಕೂಡ ಕಂಗೆ ನೋಡು. ಒಂದು ಸಲ ಹಿಡಿಯೋದ್ರಾಗ ಮತ್ತೊಂದು ಸಲ ಮುಂದಕ್ಕೆ ಜಾರಿಬಿಡ್ತದ, ಒಂದು ಸಲ ಹಿಡಿಯೋದ್ರಾಗ ಮತ್ತೊಂದು ಸಲ ಮುಂದಕ್ಕೆ ಜಾರ್ತದ. ಪದೇ ಅದಕ್ಕೆ ಹಿಡಿದು ಹಾಕಿಬಿಟ್ಟಾಗ
ಅದು ಆಮೇಲೆ ತನ್ನಷ್ಟಕ್ಕೆ ತಾನೇ ನಿಂತ್ಕೊಳ್ತದ. ಹಿಂಗೆ ಪ್ರಯತ್ನ ಮಾಡಬೇಕು. ಮನಸ್ಸು ಯಾಕಡೆ ಹರಿ ಬಿಡ್ತೀವಿ ಆ ಕಡೆ ಹೋಗೋದಲ್ಲ. ಮನಸ್ಸನ್ನು ಅದನ್ನು ಪದೇ 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 ಗುರು ಹೇಳಕತ್ತೇನ ಕೇಳು, ಗುರುಗಳು ಹೇಳಕತ್ತಾರ ಕೇಳು ಕೇಳು ಕೇಳಂತ ಮನಸ್ಸಿಗೆ ಹೇಳ್ಕೊಬೇಕಲ್ಲಿ. ಇಲ್ಲಾಂದ್ರೆ ಅವರೆಲ್ಲ ತಲೆ ಕೆಟ್ಟರು ಒಂದು ತಾಸು ಕುಂತು ಹೇಳ್ತಾರಂತ ನಾವು ಕುಂತು ಕೇಳ್ಬೇಕಂತ ಇಟ್ರಾಗ ಇಟ್ಟು ಕೆಲಸ ಆಗ್ತಿತ್ತು ನೋಡು. ಆ ಮನಸ್ಸು ಹಂಗೆ ಗದ್ದಲ ಮಾಡಿಬಿಡ್ತದೆ. ಅದಕ್ಕಿಲ್ಲ, ಮಹಾತ್ಮರು ಹೇಳಕತ್ತಾರ ನಾ ಕೇಳಬೇಕು. ನೀ ಕೇಳು ಅಂತ ಒಂದು 4-5 ಸಲ, ಒಂದು 7-8 ಸಲ ಅದಕ್ಕೆ ಹೇಳಿಬಿಟ್ಟೆ ಅಂದ್ರೆ ಆಟೋಮೆಟಿಕ್ 9ನೇ ದಿವ್ಸಕ್ಕೆ ಅದು ಮನಸ್ಸು ಶರೀರದ ಜೊತೆ ಕೂತ್ಕೊಂಡ್ಬಿಡ್ತದೆ. ಕೂತ್ಕೊತಂದ್ರೆ ನಿನ್ನ ಕೆಲಸಗಳು ಎಷ್ಟಾಗ್ತಾವ. ಮಹಾತ್ಮರ ವಾಕ್ಯ ಕಿವಿಗೆ ಬೀಳುತ್ತಾವ. ನೀ ಏನೇ ಚಂತನೆ ಕೆಲಸ ಮಾಡು, ಮಹಾತ್ಮರ ವಾಕ್ಯ ಕಿವಿಯಾಗ ಗುಯ್ಗುಟ್ತಾವ. ಅದರಿಂದ ನಿನ್ನ ಮನಸ್ಸು ಶಾಂತ ಆಗ್ತದ. ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ಶರಣರ ವಾಕ್ಯದಿಂದ ನಿನಗೆ ಎಲ್ಲನೂ ಅಲ್ಲಿ ಅನುಭವಕ್ಕೆ ಬರ್ತಾವ ಹೋಗ್ತದೆ. ಶ್ರವಣ ಆಗ್ತದೆ, ಮನನ ಆಗ್ತದೆ. ಅದರಿಂದ ಏನಾಗ್ತದಪ್ಪ, ಕಿವಿ ಮಹಾತ್ಮರ ವಾಕ್ಯ ಕೇಳಕತ್ತದ. ಅದರಿಂದ ಮನಸ್ಸು ವಿಚಾರ ಮಾಡಕತ್ತದ. ಮನಸ್ಸು ಯಾವ ರೀತಿ ವಿಚಾರ ಮಾಡ್ತದ್ರೆ ಭಗವಂತನ ಸ್ಮರಣೆ ಮಾಡೋಕ್ಕೆ ಶುರು ಮಾಡ್ತದ. ಭಗವಂತನ ಸ್ಮರಣೆ ಶುರು ಮಾಡಕತ್ತಂದ್ರೆ ನಿನ್ನ ಬಾಯಿಯಿಂದ ಕೂಡ ಅವೇ ವಾಕ್ಯಗಳು ಬರೋಕ್ಕೆ ಶುರು ಮಾಡ್ತಾವೆ. ಅಂದಾಗ ಶರೀರದಿಂದನೂ ವರ್ತನೆ ಒಳ್ಳೆ ರೀತಿಲಿಂದ ಬರ್ತದ, ಬಾಯಿಯಿಂದ ನುಡಿಗಳೂ ಸರಿ ಬರ್ತಾವ, ಮನಸ್ಸು ಕೂಡ ಒಳ್ಳೆಯದನ್ನೇ ಯೋಚನೆ ಮಾಡ್ತದೆ. ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಹೋದಾಗ ಇವು 3 ಶುದ್ಧ ಆಗಿಬಿಟ್ಟು ಅಂದ್ರೆ ಪರಮಾತ್ಮ ದೂರವಿಲ್ಲವೋ, ಮುಕುತಿ ದೂರವಿಲ್ಲವೋ. ಇಂಥದನ್ನು ಬಿಟ್ಟು ಎಲ್ಲಿ ಸುಖವನ್ನು ಆನಂದವನ್ನು ಪರಮಾತ್ಮನನ್ನು ಹುಡುಕ್ಲಕ್ಕೆ ಹೋಗ್ತೀರಿ? ಪರಮಾತ್ಮ ಎಲ್ಲಿಯಾನೋ, ಪರಮಾತ್ಮ ಎಲ್ಲಿಯಾನೋ, ಬಲ್ಲಂಥವರ ಆತ್ಮದಲ್ಲಿ ಬಲ್ಲಿಯಾನೋ. ಎಲ್ಲದನ್ನು ಪರಮಾತ್ಮ ಬಲ್ಲ. ಇಂಥದ್ದು ಯಾರು ಬಲ್ಲವ್ರು ಇರ್ತಾರೆ ಅವರ ಅಂತರಾತ್ಮದಲ್ಲೇ ಅದನ್ನು ನೋಡು. ಇವನ್ನೆಲ್ಲ ಗದ್ದಲಕ್ಕೆ ಹಾಕ್ಕೊಂಡು ಇದ್ರೆ ಪರಮಾತ್ಮ ದೊರೀತಾನೇನೋ, ಮೋಕ್ಷ ಆಗ್ತದೇನೋ ಅಂದರೆ ಖಂಡಿತ ಆಗಂಗಿಲ್ಲ ಅನ್ನುವಂಥದಕ್ಕಾಗಿ ಮನಸ್ಸನ್ನು ಸಮಾಧಾನ ಪಟ್ಕೊಳ್ಬೇಕು, ಏಕಾಗ್ರತೆ ಮಾಡ್ಕೊಳ್ಬೇಕಂತಂದ್ರೆ ಪದೇ ಪದೇ ಮಹಾತ್ಮರ ವಾಕ್ಯಗಳನ್ನು ಕೇಳಕ್ಕೆ ಹಚ್ಚಬೇಕು. ಅಂದಾಗ ಇದರಿಂದ ನಿನಗೆ ಆನಂದ ಅನ್ನುವಂಥ ಮೋಕ್ಷ ಆಗ್ತದ. ಮತ್ತು ಇಲ್ಲಿ ಇನ್ನೊಂದು ಹೇಳ್ತಾರ, ವಿಮಲ ಮಾನಸದಿಂದೆ ಶುಭ ತೀರ್ಥ ಮುಂಟೆ. ವಿಮಲ ಮಾನಸ ಅಂದ್ರೇನು? ಪವಿತ್ರವಾದ ಮನಸ್ಸಿನಿಗಿಂತ ಶುಭ ತೀರ್ಥವಾದಂಥದ್ದು ಯಾವುದರ ಐತೇನಪ್ಪ ಅಂತಂದ್ರೆ ಯಾವುದೂ ಇಲ್ಲ. ಯಾಕಂತಂದ್ರೆ ಇಲ್ಲಿ ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳ್ತಾರ. ಯಾಕಂತಂದ್ರೆ ತೀರ್ಥ 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 ಅಂತಂದ್ರೆ ಏನು? ಈಗ ತೆಂಗಿನಕಾಯಿ ನೀರು ನೋಡ್ತೀವಿ, ಎಲ್ಲರಿಗೆ ಅನ್ನಿಸ್ತದೆ ಶುದ್ಧವಾದ ನೀರು, ಅದಕ್ಕೇನು ಹೇಳ್ತೀವಿ? ತೀರ್ಥ ಅಂತ ಹೇಳ್ತೀವಿ. ಅದೇ ರೀತಿ ಕೂಡ ನಮ್ಮ ಮನಸ್ಸು, ನಮ್ಮ ಒಳಗಡೆ ಇರುವಂಥದ್ದು ಯಾವುದಪ್ಪ ತೀರ್ಥ ಅಂತಂದ್ರೆ ಪವಿತ್ರವಾದ ಮನಸ್ಸೇ ಒಂದು ತೀರ್ಥ. ಅದಕ್ಕೆ ವಿಮಲ ಮಾನಸದಿಂದ, ವಿಮಲ ಅಂದ್ರೇನು? ಪರಿಶುದ್ಧವಾಗಿರುವಂಥ ಮನಸ್ಸು. ಎಲ್ಲಿ ಹೋಗಿ ನಾನು ದೇವ್ರಿಗೆ ಕೇಳೋದು ಬೇಕಾಗಿಲ್ಲ. ಎಲ್ಲಿ ಹೋಗಿ ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಕೇಳೋದು ಬೇಡ. ನನಗೆ ಆ ಕೆಲಸ ಆಗಲಿ ಈ ಕೆಲಸ ಅನ್ನೋದು ಬೇಡ. ನನಗೆ ಒಳ್ಳೇದು ಮಾಡು ಅನ್ನೋದು ಬೇಡ. ಯಾವಾಗ ನಿನ್ನ ಮನಸ್ಸು ಪರಿಶುದ್ಧ ಆಗ್ತದ, ನಿನಗೆ ತಂತಾನೇ ಶುರುವಾಗ್ತವೆ, ಎಲ್ಲ ಒಳ್ಳೆ ರೀತಿಲಿಂದ ಆಗಕ್ಕೆ ಶುರುವಾಗ್ತವೆ. ಅದಕ್ಕೆ ಇದಕ್ಕಿಂತ ತೀರ್ಥ ತೊಗೊಳೋದು ಎದಕ್ಕೆ ತೊಗೊಳ್ತೀವಿ? ದೇವ್ರ ಗುಡಿಯಾಗ ಹೋಗಿರ್ತೀವಿ, ಎಲ್ಲ ತೀರ್ಥ ತಂದು ಕೊಡ್ತಿರ್ತಾರೆ, ನಾವೆಲ್ಲೋ ಕುಂತಿರ್ತೀವಿ, ನಮ್ಮವರೇ ಒಂದು 4 ಮಂದಿ ತೀರ್ಥ ತೊಗೊಳ್ತಿರ್ತಾರೆ. ನಾವು ಅಲ್ಲಿ ದೂರ ಕುಂತಾರೆ, ಯಪ್ಪೋ ಅವ್ರಿಗೆ ತೀರ್ಥ ತೊಗೊಳಕತ್ತಾರಪ್ಪ, ಒಳ್ಳೇದಾಗ್ತದೆ, ನಮಗೂ ಒಳ್ಳೇದಾಗ್ಲಪ್ಪ ಅಂತ ಎದ್ದುವೋ ಬಿದ್ದುವೋ ಅಂತ ಓಡಿ ಬಂದು ತೀರ್ಥ ತೊಗೋತೀವಿ. ಯಾತಕ್ಕೆ? ಒಳ್ಳೇದಾಗಲಿ ಅಂತ. ಆದ್ರೆ ಜ್ಞಾನಿ ಹೇಳ್ತಾ ಇದ್ದಾನ, ತೀರ್ಥ ಯಾವ ತೀರ್ಥಪ್ಪ ನೀನು ಒಳ್ಳೇದು ಮಾಡೋದು? ಅದಕ್ಕೆ ವಿಮಲ ಮಾನಸ ಅಂದ್ರೆ ಪವಿತ್ರವಾದಂಥ ಮನಸ್ಸು ಏನಿರ್ತದ
ಆ ಮನಸ್ಸಿನಿಗಿಂತ ಶುಭ ತೀರ್ಥ ಆದೇನಪ್ಪ? ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ, ಈಗ ಅರಣ್ಯದಲ್ಲಿ ವಾಸ ಮಾಡ್ತಕ್ಕಂಥ, ಯಾಕಂತಂದ್ರೆ ಈಗ ಜಗತ್ತಿನಾಗ ಜನರು ತೀರ್ಥಕ್ಕೆ ಅದಕ್ಕೆ ಹೋಗ್ತಾರಲ್ರಿ. ಹೊರಗಿನ ತೀರ್ಥಗಳಿಂದ ಮೋಕ್ಷ ಆಗ್ತದ, ಹೊರಗಡೆ ಯಾತ್ರೆ ಮಾಡೋದ್ರಿಂದ ಮೋಕ್ಷ ಆಗ್ತದ ಅಂತ ಜನರು ನದಿಗಳಲ್ಲಿ ನದಿಗಳು ಅಲ್ಲೆಲ್ಲೆಲ್ಲಿ ತೀರ್ಥಗಳಿರ್ತಾವ, ದೇವಸ್ಥಾನಗಳಲ್ಲಿ ಇರ್ತಾವ, ಅಲ್ಲೆಲ್ಲೆಲ್ಲಿ ಇರ್ತಾವ, ಅಲ್ಲಿ ಹೋದ್ರೆ ಮೋಕ್ಷ ಆಗ್ತದಂತಾರಲ್ರಿ. ಮತ್ತು ನೀವು ನೋಡಿದ್ರೆ ಶುದ್ಧ ಮನಸ್ಸಿನಿಂದ ಮೋಕ್ಷ ಆಗ್ತದಂತೀರಿ ಅಂತಂದ್ರೆ ಅವ್ರು ಹೇಳ್ತಾರ, ಎಲ್ಲೋ ಜಾಗದಾಗ, ಎಲ್ಲೆಲ್ಲೋ ಕಾಡಿನಲ್ಲಿ, ಊರಲ್ಲಿ, ಅಲ್ಲೆಲ್ಲೆಲ್ಲೆಲ್ಲಿ ಗುಡಿ ಗುಂಡಾರ್ಗಳು ಇರ್ತಾವೆ, ಅಲ್ಲಿ ತೀರ್ಥವನ್ನು ತಗೊಂಡ್ರೆ ಆ ತೀರ್ಥದಲ್ಲಿ ಮುಳುಗಿದ್ರೆ ಮೋಕ್ಷ ಆಗ್ತದೆ ಅನ್ನೋದಾದ್ರೆ, ಆ ತೀರ್ಥದಲ್ಲಿ ನಾಯಿ ಮುಳುಗ್ತದ, ಕಾಗಿಗಳು ಮುಳುಗ್ತಾವ, ಪ್ರತಿಯೊಂದು ಅದರಲ್ಲಿ ಮುಳುಗ್ತಾವೆ. ಅಂದ್ರೆ ಅವಕ್ಕೂ ಮೋಕ್ಷ ಅಂತಲೇ ಹೇಳ್ಬೇಕಾಗ್ತದಲ್ಲಪ್ಪ. ಅದಕ್ಕೆ ಇವೆಲ್ಲವುಗಳಿಗೆ ಎಲ್ಲಕ್ಕೂ ಮೋಕ್ಷ ಆಗಬೇಕು ಅಂತ ಹೇಳಬೇಕಾಗ್ತದೆ. ಆಗ್ತದೇನೋ ಅವಕ್ಕೆಲ್ಲ ಮೋಕ್ಷ ಆಗಂಗಿಲ್ಲ. ಅದಕ್ಕೆ ಇದಕ್ಕೇನಪ್ಪ ಮೋಕ್ಷ ಅಂದರೆ ಏನು? ಮೋಕ್ಷ ಯಾವುದರಿಂದ ಆಗ್ತದಪ್ಪ ಅಂತಂದರೆ ಶುದ್ಧವಾದ ಮನಸ್ಸಿನಿಂದನೇ ಮೋಕ್ಷ ಆಗ್ತದ. ಯಾಕಂದ್ರೆ ಶುದ್ಧವಾದ ಮನಸ್ಸೇ ಮೋಕ್ಷಕ್ಕೆ ಕಾರಣ ಆಗ್ತದೆ. ಮೋಕ್ಷ ಕಾರಣ ಆಗಿರುವಂಥದ್ದು ಯಾವುದಂದ್ರೆ ಶುದ್ಧವಾದ ಮನಸ್ಸು. ಅದಕ್ಕೆ ಇದಕ್ಕೆ ಶ್ರೇಷ್ಠವಾದಂಥ ತೀರ್ಥ ಅಂತ ಹೇಳಿದರು. ಯಾವುದಕ್ಕೆ? ಶುದ್ಧವಾದ ಮನಸ್ಸಿಗೆ. ಈ ಕಾರಣದಿಂದ ಯಾಕಂತಂದ್ರೆ ಇದಕ್ಕಿಂತ ಹೆಚ್ಚಿನ ತೀರ್ಥ ಯಾವುದೂ ಇಲ್ಲ, ತೀರ್ಥಗಳಿಲ್ಲ. ಮತ್ತು ಮಂದಿ ಎಲ್ಲ ಹೋಗ್ತಾರಲ್ರಿ, ಮಂದಿ ಎಲ್ಲರೂ ಹೋಗ್ತಾರಲ್ರಿ ಅಂತಂದ್ರೆ ಗೊತ್ತಾದ್ರೆ ಅವ್ರು ಯಾಕೆ ಹೋಗ್ತಾರೆ? ಮತ್ತೀಗ ಮತ್ತು ಎಲ್ಲ ಭಾಳ ಜನ 99 ಜನ ಬರೀ ಕಾಶಿಗೆ ಹೋದ್ರೆ ಮೋಕ್ಷ ಆಗ್ತದಂತಾರೆ, ಅಲ್ಲಿಗೆ ಹೋದ್ರೆ ಮೋಕ್ಷ ಅಂತಾರೆ, ಇಲ್ಲಿ ಆ ದೇವ್ರಿಗೆ ಹೋದ್ರೆ ನಮಗೆ ಚಲೋ ಆಗ್ತದಂತಾರೆ, ಇಲ್ಲಿ ಹೋದ್ರೆ ಚಲೋ ಆಗ್ತದಂತಾರೆ ಎಲ್ಲ ಅಂತಂದ್ರೆ ಹೇಳ್ತಾರೆ ಅವರು. ಯಾವುದರಿಂದ ನಮ್ಗೆ ಮತ್ತು ಅವರೆಲ್ಲ ಏನು ಅವ್ರಿಗೇನು ತಲೆಗಿನ ಕೆಟ್ಟದನ್ನು ಹೋಗಕ್ಕೆ? ಮತ್ತು ನೀವು ಹೇಳ್ತೀರಿ ಶುದ್ಧವಾದ ಮನಸ್ಸಿನಿಂದ ಮೋಕ್ಷ ಆಗ್ತದಂತೀರಿ ಅಂತ ಅಂದರೆ ಅವ್ರಿಗೆ ಗೊತ್ತಾದ್ರೆ ಅವ್ರು ಯಾಕೆ ಹೋಗ್ಯಾರ? ಮತ್ತು ಅವ್ರಿಗೆ ಯಾಕೆ ಗೊತ್ತಾಗವಲ್ದು? ಅವ್ರಿಗೆ ಪುಣ್ಯ ಬೇಕಲ್ಲ, ಪುಣ್ಯ ಯಾಕೆ ಬರೋವಲ್ದು ಅವರಿಗೆ? ಅವ್ರು ಹಿಂದೆ ಮಾಡಿದಂಥ ಪುಣ್ಯ ಬೇಕಲ್ಲ. ಆ ಪುಣ್ಯ ಇದ್ದಾಗ ಅದು ಅರ್ಥ ಆಗ್ತದೆ. ಈಗ ಅವ್ರಿಗೆ ಪುಣ್ಯ ಬರಲ್ತಾನೆ ತಿರುಗ್ತಾರೆ. ಈಗ ಮತ್ತು ನಾನು ಕೇಳಕತ್ತೀನಲ್ರಿ, ಮತ್ತು ಹೆಂಗೆ? ಮತ್ತು ನಿನಗೆ ಅದು ಪುಣ್ಯ ಒದಿಗೆ ಬಂದದೆ ಕೇಳಕತ್ತಿದೆ. ಮತ್ತು ಕೇಳಿದ್ರು ಕೂಡ ಮತ್ತು ಹೋಗ್ಲಿಲ್ಲ ಅಂದ್ರೆ ನನಗೆ ಅಂಜಿಕೆ ಬರ್ತದ್ರಿ. ಎಲ್ಲರೂ ದೇವ್ರ ಗುಡಿಗೆ ಹೋಗ್ತಾರೆ, ಅಲ್ಲಿ ತೀರ್ಥ ಅಂತ ಹೋಗ್ತಾರೆ, ನನಗೆ ಅಂಜಿಕೆ ಬರ್ತದಲ್ರಿ. ಹಂಗೆ ನಿನಗೆ ಪುಣ್ಯ ಅದ, ನಿನಗೆ ತಿಳಿದದ, ನೀನು ತಿಳಿದ್ರೆ ಮತ್ತು ತಿಳಿದ್ರೂ ಹೋಗ್ತಿದೆ. ಯಾಕಂತಂದ್ರೆ ಮತ್ತು ತಿಳಿದ ಮೇಲೆ ಏನು ಮಾಡಾವ ನೀನು? ಮತ್ತೆ ಹೋಗ್ತೀನಿ ಅಂತಂದ್ರೆ ಇನ್ನೂ ಭಾಳ ತಿಳಿದಿಲ್ಲ ಇನ್ನು ಅಂತ ಅನ್ಕೋಬೇಕಾಗ್ತದೆ. ಅದಕ್ಕೆ ಇಲ್ಲಿ ಪುಣ್ಯದ ಒಂದು ಸಾಧನೆ ಇದ್ದಾಗ ಇಲ್ಲಿ ಅರ್ಥ ಆಗ್ತದೆ. ಅದಕ್ಕಾಗಿ ಎಷ್ಟೋ ಜನ ಹೋಗ್ತಾರಲ್ರಿ ಅಂತಂದ್ರು ಕೂಡ ಅವ್ರಿಗೆ ಆ ಪುಣ್ಯ ಬಂದಿಲ್ಲ ಅಂತ ತಿಳ್ಕೊಳ್ಬೇಕು. ಜ್ಞಾನಿ ಏನು ಹೇಳಿದಾರ? ವೇದಗಳಲ್ಲಿ ಕೊನೆಯ ಭಾಗ, ನಿಗಮ ಭಾಗ ಇದು. ಅದಕ್ಕೆ ನಿನ್ನ ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ ಅಂತ ಹೇಳಿಬಿಟ್ಟಾರ ಅವರು. ಏನಿಂದ ಹೇಳ್ಯಾರ ಅವೆಲ್ಲ ಇದ್ರ ಕೆಳಗೆ ಎಲ್ಲಸು. ಅದಕ್ಕೆ ಮತ್ತು ಹೆಂಗ್ರಿ ಮನಸ್ಸನ್ನು ಏನು ಮಾಡೋದು? ಇಂಥ ಒಂದು ಪರಿಶುದ್ಧವಾದಂಥ ಮನಸ್ಸು ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಶಿವಧ್ಯಾನ ಮಾಡು. ಶಿವಧ್ಯಾನ ಅದು ಆ ಮನಸ್ಸನ್ನು ಪರಿಶುದ್ಧ ಮಾಡ್ಕೊಳ್ಬೇಕಾಗಿತ್ತಂದ್ರೆ ನಿರಂತರ ಶಿವಧ್ಯಾನ, ಶಿವಪೂಜೆ, ಭಜನೆ, ಪರಮಾತ್ಮನಲ್ಲಿ ಭಕ್ತಿ ಇವೆಲ್ಲ ಮಾಡ್ಬೇಕಾಗುತ್ತೆ. ಮತ್ತು ನಾವು ಗುಡಿಗೆ ಹೋಗ್ತೀವಿ, ಭಕ್ತಿಯಿಂದ ಹೋಗ್ತೀವಲ್ರಿ. ಭಕ್ತಿಯಿಂದ ಹೋಗ್ತಿದ್ದೆಪ್ಪ, ಹೆಂಗೆ ಹೋಗ್ತಿದ್ದೆ ಭಕ್ತಿಯಿಂದ? ನಾವು ಒಳಗೆ ಹೋಗಿರ್ತೀವಿ, ಹೊರಗೆ ಹೊಸ ಚಪ್ಪಲಿ ಹಾಕ್ಕೊಂಡು ಹೋಗಿರ್ಬೇಕು, ಅಥವಾ ಹಳೆ ಚಪ್ಪಲಿನೇ ಹಾಕ್ಕೊಂಡು ಹೋಗ್ರಿ. ಒಳಗೆ ಹೋಗ್ತೀವಿ, ಹೊರಗೆ ಬಿಟ್ಟು ಹೋಗ್ತೀವಿ. ಅಲ್ಲಿ ಹೊರಗೆ ಚಪ್ಪಲಿ ಬಿಡು ಒಂದೆ, ಯಾರು ಒಯ್ತಾರೆ ಯಾರಿಲ್ಲ. ನಮ್ಮ ಭಕ್ತಿಗಳು ಹೊರಗಿನ ಬರೀ ಹೊರಗೆ ಯೋಚನೆ, ಚಲೋ ಚಪ್ಪಲಿ ಬಿಟ್ಟು ಬಂದೀವಿ, ಅದು ಚಪ್ಪಲಿ ಬಿಟ್ಟು ಬಂದೀವಿ, ಯಾರು ಒಯ್ತಾರೆ ಯಾರಿಲ್ಲ. ಒಳಗೆ ಹೋಗಿ ಕುಂತ್ರೂ ಚಂದ ಕುಂದಿರ್ತೀವೇನ, ಹೊಸ ಬಟ್ಟೆ ಹಾಕ್ಕೊಂಡಿವಿ, ಏಟು ಗಲೀಜು ಮಾಡ್ಯಾವ ನೋಡು ಅಂತೀವಿ, ಸೀರೆ ಎತ್ತಿ ಹಿಂಗೆ ಮಾಡ್ಕೊಂಡು ಕುಂದಿರ್ತೀವಿ, ಇಲ್ಲಾಂದ್ರೆ ನಿಂತ ಬಿಡ್ತೀವಿ.
ಹಾಂ, ಇದು ಭಕ್ತಿ ಅಂತಾರೇನು? ನೀವು ಓದೆ ಅಂತಂದ್ರೆ ಏಕಾಗ್ರ ಭಾವದಿಂದ ಹೋಗ್ಬೇಕು. ನಿನಗೆ ಎಲ್ಲಿ ನೋಡಿದ್ರೆ ಭಗವಂತನೇ ಕಾಣಂಗಿರ್ಬೇಕು, ಅಂಥ ಭಕ್ತಿ ನಿನ್ನ ಹತ್ರ ಇರಬೇಕು. ಅದಕ್ಕೆ ಶಿವಧ್ಯಾನ, ಶಿವಪೂಜೆ, ಭಜನೆ, ಪರಮಾತ್ಮನಲ್ಲಿ ಭಕ್ತಿ. ಈ ರೀತಿಯಿಂದ ನಿನ್ನಲ್ಲಿ ಭಕ್ತಿ ಇರಬೇಕಪ್ಪ. ಅದಕ್ಕೆ ಇವೆಲ್ಲ ಮೊದಲಾದವುಗಳನ್ನು ಸಾಧಿಸಿ ತಮ್ಮ ಮನಸ್ಸನ್ನು ಶುದ್ಧಿಗೊಳಿಸ್ಬೇಕು. ಯಾಕಪ್ಪ, ದೇವ್ರ ಮನೆಯಾಗ ಎಲ್ಲ ಪೂಜೆ ಮಾಡ್ತೀವಿ, ಭಾಳ ಪೂಜೆ ಮಾಡ್ತೀವಿ. ದೇವ್ರನ್ನ ತೊಳಿತೀವಿ, ಫೋಟೋ ಇದ್ರೆ ಫೋಟೋ ತೊಳಿತೀವಿ, ಮೂರ್ತಿ ಇದ್ರೆ ಮೂರ್ತಿ ತೊಳಿತೀವಿ. ಅದು ಸುತ್ತಮುತ್ತ ಕಸ ಗಿಸ ಎಲ್ಲ ಒಡೆದು ಕ್ಲೀನ್ ಮಾಡಿ ಪೂಜೆ ಮಾಡ್ತೀವಿ. ಪೂಜೆ ಮಾಡ್ಬೇಕಾದ್ರೆ ಯಾರನ್ನ ದುರ್ಗಂಧವಾದಂಥ ಊದುಬತ್ತಿ ಅಂಥವು ಇಂಥವು ಇಟ್ಟು ಗಂಧ ಕೆಟ್ಟ ವಾಸನೆ ಬರಲಿ ಅನ್ನಂಗೆ ಇಡ್ತಾರೇನೋ ಅಂದ್ರೆ ಇಡಂಗಿಲ್ಲ. ಏನು ಎಲ್ಲ ಕ್ಲೀನ್ ಮಾಡ್ತಾರೆ. ಊದುಬತ್ತಿ ಸುವಾಸನೆ ಬರುವಂಥ ಊದುಬತ್ತಿ ಇಡ್ತಾರೆ, ಸುಗಂಧ ಭರಿಸುವಂಥ ಪುಷ್ಪಗಳು ಇಡ್ತಾರೆ, ಇಟ್ಟು ಚಂದ ಪೂಜೆ ಮಾಡ್ತಾರೆ. ಅದು ಭಾಳ ಆನಂದ ಆಯಿತು ಅಂತೀವಿ. ಅದಕ್ಕೆ ಇಲ್ಲಿ ಏನಪ್ಪ ಕ್ಲೀನ್ ಮಾಡಬೇಕಪ್ಪ ಅಂತಂದ್ರೆ, ನಮ್ಮಲ್ಲಿರುವಂಥ ದುರ್ಗುಣಗಳು ನಾಶ ಆಗಬೇಕಾಗಿತ್ತಂದ್ರೆ ಸತತ ಶಿವಧ್ಯಾನ ಮಾಡಬೇಕು. ಎಷ್ಟು ಅದಕ್ಕೆ ಈ ಮಾರ್ಗ ಯಾರಿಗೂ ಸಿಗಂಗಿಲ್ಲ. ನಮ್ಮ ಅಂತಃಕರಣ ಶುದ್ಧ ಆಗಬೇಕಾಗಿತ್ತು, ಮನಸ್ಸು ಪವಿತ್ರ ಆಗಬೇಕಾಗಿತ್ತಂದ್ರೆ ನೀ ದಿನ ಶಿವಧ್ಯಾನ, ಶಿವಪೂಜೆ, ಭಜನೆ, ಪರಮಾತ್ಮನ ಭಕ್ತಿ ಇವುಗಳನ್ನು ಮಾಡಬೇಕು. ಹೆಂಗೆ ಮಾಡ್ಬೇಕಂದ್ರೆ ನಾವು ನೋಡ್ತೀವಿ, ಬೇಡ್ರ ಕಣ್ಣಪ್ಪ ಅವ್ರು ಹೆಂಗೆ ಮಾಡಿದ್ರು. ಅದಕ್ಕೆ ಅದು ಇದಂತ ಏನು ಅನ್ನಲಿಲ್ಲ. ನಮ್ಮ ಅಪ್ಪಗೆ ಊಟ ಒಯ್ತೀನಿ ಅಂತಿದ್ದ, ಮಾಂಸ ಬಾಯಾಗ ಇಟ್ಕೋತಿದ್ದ, ಬಾಯಾಗ ನೀರು ಇಟ್ಕೋತಿದ್ದ, ಕೈಯಾಗ ಮಾಂಸ ಹಿಡಿತಿದ್ದ. ನಾನಾ ರೀತಿ ಅಂತಂದು ಬಾಯಲ್ಲಿ ತೀರ್ಥ ಹಾಕ್ಕೊಂಡು ಕೇಸಿ ನಮ್ಮ ಅಪ್ಪಗೆ ಅಭಿಷೇಕ ಮಾಡ್ತೀನಿ ಅಂತ ಬಾಯಲ್ಲಿ ನೀರು ಹಾಕ್ಕೊಂಡು ಕೇಸಿ ಆ ಲಿಂಗದ ಮೇಲೆ ಹಾಕ್ತಿದ್ದ. ಮಾಂಸ ಹೋಗಿ ಎಡೆ ಮಾಡ್ತಿದ್ದ. ಯಾರು ಬೇಡ್ರ ಕಣ ಅತಿಗೆ ಏನಾರು ಇತ್ತನ ಮಾಂಸ ನಾ ಬಾಯಾಗ್ಲಿಂದ ಉಳಾಕತ್ತೀನಿ, ನಾ ಕಣ್ಣು ಅಲ್ಲಿ ಮುಖಕ್ಕೆ ಹೊಲಸು ಪಲಸಿದ್ರೆ ಕಾಲಿಲೆ ಮುಖದ ಹೊಲಸು ತೆಗಿತಿದ್ದ. ಅತಿಗೇನಿತ್ತು, ಬರೀ ಭಕ್ತಿ ಒಂದೇ ಇತ್ತು. ನಮ್ಮ ಅಪ್ಪಂದು ಕೊಳೆ ತೆಗಿಯಕತ್ತೀನಿ, ನಮ್ಮ ಅಪ್ಪಗೆ ತೀರ್ಥ ಹಾಕಕತ್ತೀನಿ, ಅಭಿಷೇಕ ಮಾಡಕತ್ತೀನಿ, ಇಂಥ ಭಾವ ಇತ್ತು ಯಾರಿಗೆ? ಬೇಡ್ರ ಕಣ್ಣಪ್ಪಗೆ. ಹಾಗಾಗಿ ಅದಕ್ಕೆ ಭಗವಂತ ಮೆಚ್ಚಿದ. ಅದಕ್ಕೆ ಬಾಹ್ಯದ ಪದಾರ್ಥಗಳು, ಹೊರಗಿನ ಪದಾರ್ಥಗಳಿಗೆ ದೇವ್ರು ಮೆಚ್ಚಂಗಿಲ್ಲ. ನೀನು ಎಲ್ಲ ಪೂಜೆ ಮಾಡಕತ್ತೀನಿ ಅಂತೇಳಿ ಓಷ್ಟು ಏನು ದುನ್ಯದಿಟ್ಟು ಮನಸ್ಸಿನಲ್ಲಿ ಕಲ್ಮಶ ಇಟ್ಕೊಂಡ್ರ ಅದು ಪರಮಾತ್ಮ ಮೆಚ್ಚುತ್ತಾನಂತ. ಅದಕ್ಕೆ ಹೂವನ್ನು ಬೇಡುವುದಿಲ್ಲ, ಹಣ್ಣನ್ನು ಕೇಳುವುದಿಲ್ಲ, ಹೊಗಳಿಕೆಯೊಂದು ಬೇಸಲ್ಲ, ನೀಲಕಂಠ ಹಣ್ಣಾದ ಮನವ ಕಂಡು ಅಲ್ಲೇ ನಿಲ್ಲುವ. ಹೂ ಅಂತ ಯಾಕಂತಂದ್ರೆ ಆ ಮನಸ್ಸು ಪರಿಶುದ್ಧವಾದಂಥ ಮನಸ್ಸು ನೋಡ್ತಾನ. ಅಂಥ ಪರಿಶುದ್ಧವಾದಂಥ ಮನಸ್ಸು, ಹಣ್ಣಾದ ಮನಸ್ಸನ್ನು ಕಂಡು ಪರಮಾತ್ಮ ಅಲ್ಲೇ ಉಳಿತಾನೆ. ಏನು ಬೇಡಂಗ್ಲತ್ತು ಹೂ ಹಾಕ್ರಿ ಅಂತ ನನ್ನ ದಿನ ಪೂಜೆ ಮಾಡ್ರಿ ಅಂತ ನಾನು, ಅದು ಮಾಡಿರಿ ಇದು ಮಾಡಿರಿ ಅಂತ ನಾನು ಮಾಡಂಗಿಲ್ಲ. ಅದು ಯಾವುದಕ್ಕೆ ಮೆಚ್ಚುತ್ತಾನ? ನೀನು ಭಕ್ತಿಗೆ ಮೆಚ್ತಾನ. ಆ ಭಕ್ತಿ ಎಲ್ಲಿರ್ತದೆ? ಹೊರಗಿರ್ತದನ್ನು, ಒಳಗಿರ್ತದೆ. ಒಳಗಿನ ಭಕ್ತಿಗೆ ಮೆಚ್ತಾನತ. ಅದಕ್ಕೆ ಅಂಥ ಭಕ್ತಿ ನೀನೇನಾದರೂ ಮಾಡ್ತಾ ಮಾಡ್ತಾ ಬಂದಿ ಅಂದಾಗ ಆವಾಗ ಅರ್ಧ ಕೆಲಸ ನಿಂದ ಆಯಿತು. ಅರ್ಧ ಕೆಲಸ ಏನಾಯಿತು? ನಿನ್ನ ಕೆಲಸ ಆಯಿತು. ಏನು? ಮನಸ್ಸನ್ನು ಶುದ್ಧಗೊಳಿಸತಕ್ಕದ್ದು. ಈ ರೀತಿ ಮಾಡ್ತಾ 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 ಏನಾಯಿತು? ಬರ್ತಾ ಬರ್ತಾ ಒಂದೇ ದಿವ್ಸಕ್ಕೆ ಆಗಿಬಿಡ್ತದೆ. ಒಂದು ದಿವ್ಸ ಚಂತನ ಕುಂತು ನಾನು ಆಡ್ತೀನಿ ರೀ, ಒಂದು ದಿವ್ಸ ಚಂತನ ಪೂಜೆ ಮಾಡ್ತೀನಿ ರೀ, ಆಯ್ತು ನಾಳೆದು. ಈಗ ನಾ ಹಬ್ಬ ಹುಣ್ಣಿಗಳು ಯಾಕೆ ಬಂದವಪ್ಪ ಅಂದ್ರೆ, ಹಬ್ಬ ಹುಣ್ಣಿಗಳು ಮಾಡಿದ್ದು ಕನಿಷ್ಠರಿಗೆ ಮಾಡ್ಯಾರ. ಕನಿಷ್ಠರಿಗಂತ ಹೇಳ್ತೀರಲ್ರಿ, ಎಂತೆಂಥವ್ರು ಹಬ್ಬ ಮಾಡ್ತಾರೆ ನೀವು ಕನಿಷ್ಠರು ಅಂತ ಹೇಳ್ತಾರೆ. ಹೌದು, ಸಾಧನೆ ಮಾಡೋರಿಗೆ, ಭಗವಂತನ ಕಾಣ್ಬೇಕನ್ನೋರಿಗೆ ದಿನ ಪರಮಾತ್ಮನ ನೆನೆಸ್ತಾರೆ, ದಿನ ಪೂಜೆ ಮಾಡ್ತಾರೆ, ದಿನ ಸ್ಮರಣೆ ಮಾಡ್ತಾರೆ, ದಿನ ಭಜನೆ ಮಾಡ್ತಾರೆ. ವರ್ಷಕ್ಕೊಂದ್ಸಲ ಯಾವಾಗೋ ಒಂದು ಹಬ್ಬಕ್ಕೆ, ಹುಣ್ಣಿಗೆ, ಅಮಾಸಿಗೆ ಒಂದು ದಿವ್ಸ ಚಂತನ ಪೂಜೆ ಮಾಡಿ ಒಂದು ದಿವಸ ಉಪವಾಸಿದ್ದು ನಾಳೆ ಗಡ್ದುಮ್ ಅದು ಇದು ಮಾಡ್ಕೊಂಡು ತಿಂದು ನಿನ್ನ ಉಪವಾಸದೇ ನಿನ್ನ ಪೂಜೆ ಮಾಡಿನಂತ ಮತ್ತು ತಿರ್ಗಾ ಆ ಹಬ್ಬ ಬರೋವರೆಗೂ ಮುಗೀತು ಕತೆ. ಆ ಕಡೆ ಕೈ ಮುಗಿಯಂಗಿಲ್ಲ, ಒಳ್ಳೆ ನೋಡಂಗಿಲ್ಲ. ಅಂದ್ರೆ ಮನಸ್ಸು ಶುದ್ಧ ಆದಂಗೆ ಆಯ್ತಾನ. ಎಂಥದ್ದು ಇರ್ಬೇಕಂದ್ರೆ ದಿನ ಶಿವಧ್ಯಾನ, ಶಿವಚಿಂತನದಲ್ಲಿರಬೇಕು. ನಾವಿಲ್ಲ, ಶಿವಧ್ಯಾನ ಬೇಡ, ಶಿವಚಿಂತನೆ ಬೇಡ, ಮಕ್ಕಳ ಚಿಂತೆಗಿರ್ತೀವಿ.
ಮನೆ ಚಿಂತೆಗಿರ್ತೀವಿ, ಬಂಧು ಬಳಗದ ಚಿಂತೆಗಿರ್ತೀವಿ. ಏನಾಗ್ತದೆ? ಶುದ್ಧ ಆಗ್ತದೆ ನನ್ನ ಮನಸ್ಸು. ಇನ್ನೊಂದಿಟ್ಟು ಗದ್ದಲಕ್ಕೆ ಬೀಳ್ತದೆ, ಇನ್ನೊಂದಿಟ್ಟು ಕೊಳೆ ಆಗ್ತದೆ. ಅದಕ್ಕೆ ಆ ಚಿಂತನೆ ಬೇಡಪ್ಪ. ಪರಮಾತ್ಮನ ಧ್ಯಾನ ಮಾಡು. ಪರಮಾತ್ಮನ ಚಿಂತನೆ ಮಾಡೋದ್ರಿಂದ ಏನಾಗ್ತದ? ಮನಸ್ಸು ಪರಿಶುದ್ಧ ಆಗ್ತದೆ. ಪರಿಶುದ್ಧವಾದ ಮನಸ್ಸು ಹೆಂಗಾಗ್ತದಂದ್ರೆ, ತೀರ್ಥದಲ್ಲಿ ಸ್ನಾನ ಮಾಡುವುದನ್ನು ಬಿಟ್ಟು ಬಹಿರಂಗದಲ್ಲಿದ್ದ ಅಂದ್ರೆ ಯಾವುದು ಒಳಗಡೆ ಇಂಥ ಒಂದು ಮನಸ್ಸನ್ನು, ಪರಿಶುದ್ಧವಾದ ಮನಸ್ಸಿನಲ್ಲಿ ನೀನು ಸ್ನಾನ ಮಾಡಬೇಕಾಗ್ತದಪ್ಪ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಒಬ್ಬ ದೃಷ್ಟಾಂತ ಒಂದು ಹೇಳ್ತಾರೆ. ಒಬ್ಬನು ಏನು ಮಾಡ್ದ, ಅಲ್ಲಿ ಗುರುಗಳಿದ್ದರು, ಸಂತ ತುಕಾರಾಮರನ್ನು ಭೇಟಿಯಾದರು. ಸಂತ ತುಕಾರಾಮ್ ಅಂತ ಒಬ್ಬ ಗುರುಗಳು, ಅವರಿಗೊಬ್ಬ ಶಿಷ್ಯ ಭೇಟಿಯಾದ. ಆತ ಹೇಳಿದ, ಅಪ್ಪ ನಾನು ತೀರ್ಥಾಟನೆಗೆ ಹೋಗ್ತೀನಿ, ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗ್ತೀನಪ್ಪ ಅಂತ ಹೇಳ್ದ. ಅವನಿಗೆ ಹೇಳಿದ ತಕ್ಷಣವೇ ಅಕಸ್ಮಾತ್ ಸಂತ ತುಕಾರಾಮ್ಗೆ ಏನು ಅನ್ನಿಸ್ತು, ನೀನು ತೀರ್ಥ ಕ್ಷೇತ್ರಗಳಿಗೆ ಹೋಗ್ತೀನಿ ಅಂತ ನೀನು ಹೊರಟಿದ್ದೆ ಆದ್ರೆ ನಾವೊಂದು ಕುಂಬಳಕಾಯಿ ಕೊಡ್ತೀನಪ್ಪ ನಿನಗೆ ಅಂತ ಹೇಳ್ದೆ. ಆ ಕುಂಬಳಕಾಯಿ ಆಯಿತು, ಕುಂಬಳಕಾಯಿ ತೊಕ್ಕೊಂಡು ಹೋಗು. ಮತ್ತು ನೀನು ಯಾವ ಯಾವ ತೀರ್ಥಗಳಲ್ಲಿ ಸ್ನಾನ ಮಾಡ್ತಿ, ಆ ತೀರ್ಥಗಳಲ್ಲಿ ಕುಂಬಳಕಾಯಿಯನ್ನು ಮುಳುಗಿಸು. ಮುಳುಗಿಸ್ಕೊಂಡು ಬಾ ಅಂತ ಹೇಳ್ದೆ. ಅಂದಗಳನ್ನೇ ಆಯಿತು, ಮಹಾತ್ಮರ ಅಪ್ಪಣೆ ಆಗ್ಯದ, ಗುರುಗಳು ನನಗೆ ಒಂದು ಕುಂಬಳಕಾಯಿ ಕೊಟ್ಟಾರ, ಏನು ಭಾಳ ಆಗದ, ಜೋಳಿಗೆಗೆ ಇಟ್ಕೊಂಡು ಕೇಸಿ ವಾದ್ರಾಯಿತು, ಅಥವಾ ನನ್ನ ಚೀಲದಾಗ ಇಟ್ಕೊಂಡು ವಾದ್ರಾಯಿತು. ಎಲ್ಲೆಲ್ಲಿ ಸ್ನಾನ ಮಾಡಬೇಕಾಗ್ಯದ ಅಲ್ಲೆಲ್ಲಿ ಮುಳುಗ್ಸಂತ ನಮ್ಮ ಅಪ್ಪವ್ರ ಆಜ್ಞೆ ಆಗ್ಯದ, ಹಂಗೆ ಮಾಡಿದ್ರಾಯ್ತಂತ ಆತ ಎಲ್ಲೆಲ್ಲಿ ಸ್ನಾನ ಮಾಡ್ತಾನೆ, ಎಲ್ಲೆಲ್ಲಿ ದೇವಸ್ಥಾನಕ್ಕೆ ಹೋಗ್ತಾನೆ ಅಲ್ಲೆಲ್ಲಿ ಸ್ನಾನ ಮಾಡ್ತಾನೆ, ಆ ಕುಂಬಳಕಾಯಿ ಮುಳುಗಿಸಿ ಇಡ್ತಾನೆ. ಆಯಿತು, ಎಲ್ಲ ಕ್ಷೇತ್ರಗಳಿಗೆ ಹೋದ. ಯಾವುದಕ್ಕೆ ಹೋದ? ಆ ಕಡೆ ದೂರ ಬದ್ರಿ ಕೇದಾರನಾಥ, ಕಾಶಿ ಯಾತ್ರೆ ಮಾಡಿದ. ಆ ಕಡೆ ಏನೇನು ಅದಾವೆ ಎಲ್ಲ, ಮತ್ತು ಈ ಕಡೆ ಏನು ಬೇರೆ ಬೇರೆ ಕಡೆ ಎಲ್ಲ ಕಡೆ ಹೋದ. ತಿರುಪತಿಗೆ, ಆಮೇಲೆ ಕಾಳಹಸ್ತಿ, ಎಲ್ಲ ಕಡೆ ತಿರುಗಾಡ್ದ. ತಿರುಗಿ ಯಾವ ತೀರ್ಥ ಎಲ್ಲೆಲ್ಲಿ ಮುಳುಗ್ತಾನೆ ಅಲ್ಲೆಲ್ಲಿ ಕುಂಬಳಕಾಯಿನ ಮುಳುಗಿಸ್ಕೊಂಡು ಬಂದು ಸಂತ ತುಕಾರಾಮ್ ಅವರಿಗೆ ಒಪ್ಪಿಸಿದ. ಗುರುಗಳೇ, ನೀವು ಕುಂಬಳಕಾಯಿ ಕೊಟ್ಟಿದ್ದೀರಿ, ನೀವು ತೊಗೊಳ್ರಿ ನಿಮ್ಮ ಕುಂಬಳಕಾಯಿ. ನಾ ಎಲ್ಲೆಲ್ಲಿ ಹೋಗಿನಿ ಅಲ್ಲೆಲ್ಲಿ ಮುಳುಗಿಸ್ಕೊಂಡು ಬಂದಿದ್ದೀನಿ. ನಾ ಎಲ್ಲಿ ಸ್ನಾನ ಮಾಡೀನಿ ಅಲ್ಲಿ ಮುಳುಗ್ಸೀನಿ, ತೊಗೊಳ್ರಿ ನಿಮ್ಮ ಕುಂಬಳಕಾಯಿ. ಆಗ ತುಕಾರಾಮ್ರು ಹೇಳ್ತಾರೆ, ಏನೋ ಕೊಡಪ್ಪ ಅದನ್ನು ಕೊಡು. ಒಂದು ಚಾಕು ತಗೊಂಡು ಕಟ್ ಮಾಡಿದ್ರು. ಕಟ್ ಮಾಡಿ ಒಂದು ಪೀಸ್ ತೊಗೊಂಡು ತಿಂದು ನೋಡಿದ್ರು. ಅದು ಭಾಳ ಕಹಿ ಹತ್ತಕತ್ತಿತ್ತು. ಅದಕ್ಕೆ ಈ ತೀರ್ಥಗಳಲ್ಲಿ ಮುಳುಗಿ ತನ್ನ ಕಹಿ ಗುಣವನ್ನು ಬಿಟ್ಟು, ಯಾಕಂದ್ರೆ ಇದು ತೀರ್ಥ ಯಾತ್ರೆಗೆ ಹೋಗ್ಯದ, ಇದು ಕುಂಬಳಕಾಯಿ ನಿನ್ನ ಜೊತೆ ಬಂದದ, ನೀನು ಎಲ್ಲಿ ಮುಳುಗಿದಿ ಅಲ್ಲಿ ಮುಳುಗಿಸಿದಿ. ಆದ್ರೆ ಇದು ಕಹಿ ಗುಣವನ್ನು ಬಿಟ್ಟು ಸಿಹಿ ಆಗ್ತದಂತೇಳಿ ನಾನು ತೀರ್ಥಕ್ಷೇತ್ರಕ್ಕೆ ಕಳಿಸಿದ್ನಪ್ಪ ನಿನ್ನ ಜೊತೆ. ಇದು ಕಹಿ ಇತ್ತು, ಕಹಿ ಇದ್ದದ್ದು ತೀರ್ಥಕ್ಷೇತ್ರಗಳಲ್ಲಿ ಮುಳುಗಿಸಿದಾಗ ಇದು ಸಿಹಿ ಆಗ್ತದಂತ ಅನ್ನುವಂಥ ಭಾವದಲ್ಲಿ ನಿನಗಿದನ್ನು ಕಳಿಸಿದ್ನಪ್ಪ. ಇದು ಅನೇಕ ತೀರ್ಥಗಳಲ್ಲಿ ಮುಳುಗಿದ್ರೂ ಕೂಡ ತನ್ನ ಕಹಿ ಗುಣವನ್ನು ಬಿಡಲಿಲ್ಲಲ್ಲಪ್ಪ. ಬಿಡಬೇಕಾಗಿತ್ತಲ್ಲ, ಯಾಕೆ ಬಿಡಲಿಲ್ಲ? ಹೇಗೋ ಅದರಂತೆ ಮನುಷ್ಯ ಎಷ್ಟೇ ತೀರ್ಥಗಳಲ್ಲಿ ಮುಳುಗಿದ್ರು ಕೂಡ, ಎಷ್ಟೇ ತೀರ್ಥಾಟನೆಗೆ ಹೋಗಿ ಸ್ನಾನ ಮಾಡಿ ಬಂದರೂ ಕೂಡ ಅಂತರಂಗದಲ್ಲಿರುವಂಥ ಕೆಟ್ಟ ಗುಣ, ಯಾರ ಗುಣಗಳು? ನಮ್ಮ ಗುಣಗಳು. ನಿನ್ನ ಗುಣ ಅಂತ ಎದುರುಗಡೆ ಕೈ ಮಾಡಿ ತೋರ್ಸಂಗಿಲ್ಲ ಇಲ್ಲಿ ಶಾಸ್ತ್ರ, ಮಂದಿಗೆ ತೋರ್ಸಂಗಿಲ್ಲ, ನಾನೇ ನೋಡ್ಕೊಳ್ಳೋದಿಲ್ಲ. ಅದಕ್ಕೆ ಎಷ್ಟು ತೀರ್ಥಯಾತ್ರೆಗೆ ಹೋದ್ರು ಬಂದರೂ ಕೂಡ ಕುಂಬಳಕಾಯಿ ಕಹಿ ಇತ್ತಪ್ಪ, ಸಿಹಿ ಆಗ್ತದೆ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಅದಕ್ಕೆ ಮನುಷ್ಯ ಎಷ್ಟೇ ತೀರ್ಥ ಯಾತ್ರೆಗೆ ಹೋಗಿ ಬಂದರೂ ಕೂಡ ಅಂತರಂಗದಲ್ಲಿದ್ದ ದುಷ್ಟು ಗುಣಗಳನ್ನು ಬಿಡುವುದಿಲ್ಲ.
ಬಿಡೋಕ್ಕಾಗಲಿಲ್ಲ. ಅದಕ್ಕೆ ತೀರ್ಥ ಸ್ಥಾನಗಳಿಂದ ಏನು ಪ್ರಯೋಜನವಂದ್ರೆ, ತೀರ್ಥಕ್ಷೇತ್ರ ಆ ತೀರ್ಥಯಾತ್ರೆಗೆ ಹೋಗಿ ಅಲ್ಲಿ ಮೈ ತೊಗೊಂಡು ಬರೋದು ಅದ್ರಿಂದ ಏನು ಪ್ರಯೋಜನಪ್ಪ ಅಂತಂದ್ರೆ ಮೈ ಮೇಲಿನ ಹೊಲಸು ಹೋಗ್ತದೆ ಅಷ್ಟೇ ವಿನಃ ಹೊರ್ತು ಅಂತರಂಗ ಶುದ್ಧಿ ಆಗಂಗಿಲ್ಲ. ಇದನ್ನು ತಿಳ್ಕೊಂಬಿಡ್ರಿ, ಇದನ್ನು ಪಕ್ಕ ತಿಳ್ಕೊಳ್ಬೇಕು. ಇದನ್ನು ಏನು ಹೇಳ್ಯಾರ ಇಲ್ರಿ ಹಂಗ ಅಂತಾರೆ, ನಾನು ಹಿಂಗೆ ಮಾಡ್ತೀನಿ ಅನ್ನಂಗಿಲ್ಲಿ. ಯಾರು ದಿಟ್ಟತನದಿಂದ ಇದನ್ನು ಈ ಊಟ ಹೆಂಗದ, ನಾವು ಊಟ ಮಾಡ್ತೀವಿ ದಿನ ಅದು ಇದು ತಿಂತೀವಲ್ಲ, ರಕ್ತ ಆಗ್ತದ, ಮಾಂಸ ಆಗ್ತದ, ಎಲುಬಾಗ್ತದ, ಎಲ್ಲ ಶರೀರದಾಗ ಆಗಿಬಿಡ್ತದೆ. ಹೌದಿಲ್ಲ? ಅದಕ್ಕೆ ಈ ಅನ್ನ ಹೆಂಗಾಗ್ತದೆ? ಇದು ಅನ್ನ ಹೆಂಗಾಗ್ತದಪ್ಪ ಅಂತಂದ್ರೆ ನಿನ್ನ ಅಂತರಂಗ ಶುದ್ಧಿ ಮಾಡ್ತದೆ. ಏನು ಇದು? ಅದಕ್ಕೆ ಇಲ್ಲಿ ಹೇಳ್ತಾರ ಮೈ ಮೇಲಿನ ಹೊಲಸು ಎಲ್ಲಿ ಅಲ್ಲಿ ಇಲ್ಲಿ ಹೋಗಿ ಮೈ ತಗೊಂಡು ಬಂದೆ, ಆ ಯಾತ್ರೆಗೆ ಹೋಗಿ ಬಂದೆ, ಅದು ಹೇಳ್ತಾರ ಮೈ ಮೇಲಿನ ಹೊಲಸು ಹೋಗ್ತದೆ ವಿನಃ ಅಂತರಂಗ ಶುದ್ಧಿ ಆಗಂಗಿಲ್ಲ. ಅದಕ್ಕೆ ಈ ರೀತಿಯಿಂದ ಸರ್ಪಭೂಷಣರು ಏನು ಹೇಳ್ತಾರಂದ್ರೆ, ಯಾಕೆ ಯಾತ್ರೆಯ ಮಾಡುತ್ತಿರ್ಪರ, ಅದರಲ್ಲೇನಿಹುದು ಸಾಕು ಬಿಡು ತಮ್ಮೋಳ್ ಈ ಅವಗುಣಗಳು ಇರುತ್ತಿರಲು ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಷ್ಟೆಲ್ಲ ದುರ್ಗುಣಗಳನ್ನು ಕೂಡಿಕೊಂಡು ಯಾಕೆ ತೀರ್ಥಯಾತ್ರೆಗೆ ಹೋಗಿ ಮುಳುಗ್ತೀರಪ್ಪ, ಅದ್ರಾಗ ಏನು ಪ್ರಯೋಜನ ಅದ? ಏನು ಪ್ರಯೋಜನ ಇಲ್ಲ. ಅದಕ್ಕೆ ಸದ್ಗುಣಗಳಿಂದ ಕೂಡಿಕೊಂಡು ಆ ಒಂದು ತೀರ್ಥದಲ್ಲಿ ಸ್ನಾನ ಮಾಡೋದು, ಅದಕ್ಕೆ ಸದ್ಗುಣವನ್ನು ಸಂಪಾದನೆ ಮಾಡಬೇಕಾಗ್ತದ. 101 ಸಲ ಸದ್ಗುಣವನ್ನು ನೀನು ಸಂಪಾದನೆ ಮಾಡಿದೆ ಅಂದರೆ 100 ಸಾರೆ ತೀರ್ಥ ಸ್ನಾನ ಮಾಡಿದಷ್ಟು ಫಲ ನಿನಗೆ ಬರ್ತದೆ. ಹೌದಲ್ಲ? ಈ ನಾಳೆ ಸಂಕ್ರಮಣಕ್ಕೆ, ಮೊನ್ನೆ ಸಂಕ್ರಮಣಕ್ಕೆ ಎಷ್ಟು ಜನ ಹೋಗಿ ಒಳಗೆ ಮುಳುಗ್ಯಾರ? ಏನಾಯ್ತು ಅದರಿಂದ? ಒಳಗಡೆ ಇರುವಂಥ ಭಾವ ಏನಾದರೂ ಬದಲಾವಣೆ ಆಯಿತಾ? ಕೆಟ್ಟ ಗುಣಗಳು ಹೋದ್ವಾ? ಏನೂ ಇಲ್ಲ. ಸುಮ್ಮನೆ ಮೈ ಮೇಲಿನ ಕೊಳೆ ಹೋದಂಗೆ ಅಷ್ಟೇ ವಿನಃ ಅದರಿಂದ ಪ್ರಯೋಜನ ಏನಿಲ್ಲ. ಅದಕ್ಕೆ ಈ ರೀತಿಯಾಗಿ ಯಾತ್ರೆಯನ್ನು ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಅದರಿಂದ ಇನ್ನೂ ನಿನಗೆ ತೊಂದರೆನೇ ಆಗ್ತದೆ. ಅವು ಇವು ಎಲ್ಲ ನಾ ಮುಳುಗಿದೆ ನೀ ಮುಳುಗಿದೆ ಅಂತ ಮುಳುಗ್ತಾವ. ಅದೆಲ್ಲ ಗಲೀಜು ನೀರಾಗಿರ್ತಾವ. ಅದರಿಂದ ಕೆಮ್ಮು ನೆಗಡಿ ಶುರುವಾಗ್ಬಿಡ್ತದ. ಇವೇ ಹೊರ್ತು ಅದರಿಂದ ಮತ್ತೆ ಏನೂ ಆಗಂಗಿಲ್ಲ. ಈ ಕಾರಣದಿಂದ ನೀವೆಲ್ಲಿರ್ತೀರಿ ಅಲ್ಲೇ ಶಿವಧ್ಯಾನ ಮಾಡಿರಿ, ಶಿವಚಿಂತನೆ ಮಾಡಿರಿ, ಭಜನೆ ಮಾಡಿರಿ, ಪರಮಾತ್ಮನ ಧ್ಯಾನ ಮಾಡಿರಿ, ಮಾನಸ ಪೂಜೆ ಮಾಡಿರಿ. ಇವೆಲ್ಲಗಳು ಮಾಡೋದ್ರಿಂದ ನಿನ್ನ ಮನಸ್ಸು ಪರಿಶುದ್ಧ ಆಗ್ತದ. ಅದಕ್ಕಿಂತಲೂ ಹೆಚ್ಚಿನ ತೀರ್ಥ ಜಗತ್ತಿನೊಳಗೆ ಯಾವುದೂ ಇಲ್ಲ. ಅದಕ್ಕೆ ನಿಜಗುಂಡ್ರು ಏನು ಹೇಳಿದಾರಪ್ಪ ಅಂದ್ರೆ, ವಿಮಲ ಮಾನಸದಿಂದ ಶುಭ ತೀರ್ಥ ಉಂಟೆ. ಅದಕ್ಕೆ ಇದನ್ನು ಈ ರೀತಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ರಪ್ಪ. ಹೊರಗಿಂದೇನು ನೋಡಕ್ಕೆ ಹೋಗ್ತೀರಿ? ದಾರಿ ಹೇಳ್ಯಾರಿಲ್ಲ ಈಗ. ಎದರಿಂದ ಮನಸ್ಸು ಪರಿಶುದ್ಧ ಆಗ್ತದ? ಶಿವಧ್ಯಾನ, ಶಿವಚಿಂತನ, ಮಹಾತ್ಮರ ವಾಕ್ಯ ಇವು ಮಾಡೋದ್ರಿಂದ, ಶಿವಧ್ಯಾನ, ಶಿವಚಿಂತನ, ಭಜನೆ, ಪರಮಾತ್ಮನ ಸ್ಮರಣೆ ಮಾಡೋದ್ರಿಂದ ಮಹಾತ್ಮರ ವಾಕ್ಯ ಸಿಗ್ತಾವೆ. ಇದನ್ನು ತಿಳ್ಕೊಳ್ರಿ. ಇವತ್ತೇನು ಯಾರ್ಯಾರು ಕುಂತು ಕೇಳಕತ್ತೀರಿ, ಇದು ಯಾವುದಕ್ಕೆ ಸಿಕ್ಕಿತಪ್ಪ ಅಂದ್ರೆ, ನೀವು ಈಗ ಮಾಡಿಲ್ಲ ಅಂದರೂ ಕೂಡ ಹಿಂದಿನ ಜನ್ಮದಲ್ಲಿ ಶಿವಧ್ಯಾನ, ಶಿವಪೂಜೆ, ಶಿವಚಿಂತನ, ಪರಮಾತ್ಮನ ಸ್ಮರಣೆ ಮಾಡೋದ್ರಿಂದ ಈ ವಾಕ್ಯಗಳು ನಿಮಗೆ ಸಿಕ್ಕಾವ. ಸುಮ್ಮನೆ ಸಿಗಂಗಿಲ್ಲ. ಎಲ್ಲರೂ ಕೇಳ್ತಾರನ? ಎಲ್ಲರಿಗೆ ವಾಕ್ಯಗಳು ಸಿಗ್ತಾವನ? ಯಾಕೆ ಕೇಳ್ತಾರೆ ಇದು? ಎಲ್ಲೂ ಸಿಗಂಗಿಲ್ಲ. ಯಾಕೆ? ಪುಣ್ಯದ ಬಲ ಜಾಸ್ತಿ ಇದ್ದದಕ್ಕೆ ಹೇಳೋದು ಸಿಕ್ಕಿರ್ತದೆ, ನಿಮಗೆ ಕೇಳೋಕೆ ಆ ಪುಣ್ಯನೂ ಒದಗಿ ಬಂದಿರ್ತದೆ. ಹಾಗಾಗಿ ಇಲ್ಲಿ ಮತ್ತೆ ಏನಪ್ಪ ಅಂತಂದ್ರೆ, ಮತ್ತು ಹೊರಗಿನ ತೀರ್ಥಗಳಿಂದ, ಹೊರಗಿನ ತೀರ್ಥಾದಿಗಳಿಂದ ಮತ್ತು ಲಾಭ ಇಲ್ಲ ಅಂತಂದ ಮೇಲೆ ಟೈಮು ಆಗಿಬಿಡ್ತು. ಅದಕ್ಕೆ ಯಾವ ಪ್ರಯೋಜನ ಇಲ್ಲ ಅಂತ ಅಂದಮೇಲೆ ಮತ್ತೆ ದೊಡ್ಡವರೇ ಮಾಡ್ಯಾರಲ್ರಿ ಹಿಂದೆ. ಇನ್ನೊಂದು 5 ನಿಮಿಷ ತೊಗೊಳ್ಳೋಣ. ದೊಡ್ಡ ಪೂರ್ವಜರು ದೊಡ್ಡ ಹಿರಿಯರೇ ಮಾಡ್ಯಾರಲ್ರಿ. ತೀರ್ಥಯಾತ್ರೆಗಳಿಗೆ ಹೋದ್ರೆ ಭಾಳ ಪ್ರಯೋಜನ ಅಂತ ಮಾಡ್ಯಾರ, ಪುಣ್ಯ ಬರ್ತದಂತ ಮಾಡ್ಯಾರ. ನೀವು ನೋಡಿದ್ರೆ ಹಿಂಗೆ ಹೇಳಕತ್ತೀರಲ್ಲಪ್ಪ.
ಅಂತಂದರೆ ಅವ್ರು ಹೇಳ್ತಾರೆ, ಹೌದಪ್ಪ, ಹಿಂದಿನ ಪೂರ್ವಜರು, ಹಿಂದಿನ ಹಿರಿಯರು ತೀರ್ಥಯಾತ್ರೆಗೆ ಹೋದ್ರೆ ಪ್ರಯೋಜನ ಆದ ಅಂತ ಇಲ್ಲಿ ಏನು ಪ್ರಯೋಜನ ಯಾವುದು ಅಂತಂದ್ರೆ ಅವರು ಪ್ರಯೋಜನ ಇಲ್ಲ ಅಂತ ಹೇಳಿಲ್ಲ, ಪ್ರಯೋಜನ ಆದ. ಹೆಂಗದಪ್ಪ ಅಂತಂದರೆ ಇಲ್ಲಿ ಮನುಷ್ಯನು ಯಾಕಂತಂದ್ರೆ ಅಲ್ಲಿ ತೀರ್ಥಯಾತ್ರೆಗೆ ಹೋಗೋದ್ರಿಂದ ಅಲ್ಲಿ ಸ್ವಲ್ಪ ಪುಣ್ಯ ಇಂಥವೇನಾದರೂ ಇದ್ದರೂ ಕೂಡ ಹೆಂಗೆ ಸಿಗ್ತದಂತ ಅನ್ನೋದಕ್ಕೂ ಕೂಡ ಅವ್ರು ಹೇಳ್ತಾರೆ. ಈಗ ಮನುಷ್ಯ ಪ್ರತಿ ಒಂದು ಇದರಲ್ಲಿ ಎಂತಂದ್ರೆ ಸಂಸಾರದಲ್ಲಿ ಬಿದ್ದಿರ್ತಾನೆ. ಬರೇ ದುಡಿಯೋದು, ಹೆಂಡತಿ ಮಕ್ಕಳಿಗೆ ಸಾಕೋದು, ಮನೆ ನೋಡ್ಕೊಂಡು ಹೋಗೋದು, ಇದರಲ್ಲೇ ಬಿದ್ದಿರ್ತಾನೆ. ಈಗ ಯಾವಾಗ ತಿಂತಿನಿ ಜಾತ್ರೆ ಅಂತ ಮಾಡ್ತಾರಪ್ಪ, ಎಲ್ಲಿ ತಿಂತಿನಿ ಒಳಗೆ. ಈಗ ತಿಂತಿನಿ ಜಾತ್ರೆ ಬರೋವರೆಗೂ ನಮ್ಮ ಸಂಸಾರದಾಗ ನಾವು ಮುಳುಗಿರ್ತೀವಿ. ಏನಪ್ಪ ಇವತ್ತು ತಿಂತಿನಿ ಜಾತ್ರೆ ಬಂತು ಅಂತೇಳ್ಬಿಟ್ಟು ನಾವು ಒಂದು ದಿವಸ ಖುಷಿಯಾಗಿಬಿಟ್ಟು ಅವತ್ತೇನು ಮಾಡ್ತೀವಿ, 2 ದಿವಸದಿಂದ, ಕೆಲವರು 5 ದಿವಸದಿಂದ ಉಪವಾಸ ಇರ್ತಾರೆ, ಕೆಲವರು 9 ದಿವಸದಿಂದ ಉಪವಾಸ ಇರ್ತಾರೆ, ಒಬ್ಬರು 1 ದಿವಸದ ಉಪವಾಸ ಇರ್ತಾರೆ. ನಡ್ರಿ ಎಲ್ಲರ ಕಲ್ತು ಹೋಗೋ ಮತ್ತು ಗಾಡಿ ಕಟ್ಕೊಂಡು ಹೋಗ್ತೀವಿ. ಹೋಗಿ ಏನು ಮಾಡ್ತೀವಿ ಅಲ್ಲಿ ತೀರ್ಥ, ಯಾಕಂತಂದ್ರೆ ಆ ಒಂದು ನದಿಯಲ್ಲಿ ಮುಂಜಾನೆ ಎದ್ದು ನಾವು ಸ್ನಾನಕ್ಕೆ ಹೋಗ್ತೀವಿ. ಸ್ನಾನಕ್ಕೆ ಹೋಗೋದ್ರಿಂದ ಏನಾಗ್ತದಪ್ಪ ಅಂತಂದರೆ ಅಲ್ಲಿ ನಾನಾ ರೀತಿಯಿಂದ ಎಲ್ಲ ಜನರು ಬಂದು ಸ್ನಾನ ಮಾಡ್ತಾರೆ. ಆ ಸ್ನಾನ ಮಾಡ್ತಾರೆ ಅಂತಂದರೂ ಕೂಡ ಒಬ್ಬ ಸ್ನಾನ ಮಾಡಿ ಬಂದು ಅಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಪಾಪ ಮಾಡಿದವರು ಕೆಲವರು ಇರ್ತಾರೆ, ಪುಣ್ಯ ಮಾಡಿದವರು ಇರ್ತಾರೆ, ಸಾಧು ಸಂತರು ಇರ್ತಾರೆ, ಮಹಾತ್ಮರು ಇರ್ತಾರೆ, ಎಲ್ಲ ಜನನೂ ಹೋಗ್ತಿರ್ತಾರೆ. ಆವಾಗ ಏನಾಗ್ತದಪ್ಪ ಅಂತಂದ್ರೆ ಅಲ್ಲಿ ಸಾಧು, ಇವತ್ತು ಜಾತ್ರೆಗೆ ಎಲ್ಲರೂ ಯಾಕೆ ಹೋಗ್ಬೇಕಪ್ಪ ಅಂತ ಹಿರಿಯರು ಯಾಕೆ ಮಾಡ್ಯಾರಂದ್ರೆ, ಲೇ ಮಗನೇ, ಪ್ರತಿದಿನ ಸಂಸಾರ, ಹೆಂಡತಿ, ಮಕ್ಕಳು ಅಂತ ಸಾಯಕ್ಕೆ ಹೋಗಬೇಡ. ಒಂದು ವರ್ಷದಾಗ 1 ದಿವಸನ ನಿನ್ನ ಮನಸ್ಸು ಪರಮಾತ್ಮನ ಕಡೆ ಹಾಕಿ ಆತನ ಒಂದು ಸ್ಮರಣೆ ಮಾಡನ್ನೋದಕ್ಕಾಗಿ ಹಬ್ಬ ಹರಿದಿನಗಳು, ಜಾತ್ರೆಗಳನ್ನು ಇಟ್ಟಾರೆ. ಸುಮ್ಮನೆ ಇಟ್ಟಿಲ್ಲ ಅವರು. ಮತ್ತು ಅಲ್ಲಿ ತಿಂತಿನಿ ಜಾತ್ರೆಗ ಸಾವಿರಾರು ಜನರದ್ರಾಗ ಕೆಲವ್ರು ಮಹಾತ್ಮರು ಇರ್ತಾರೆ. ಬರ ನಾವು ಹೋಗ್ತಿರ್ತೀವಿ, ಬರ ಅವರು ಬರ್ತಿರ್ತಾರೆ. ಒಬ್ಬ ಮಹಾತ್ಮ ದಾರ್ಯಾಗ ಬರ್ತಿರ್ತಾನೆ. ನಾವು ಪುಣ್ಯ ಮಾಡಿ ನಮ್ದಪ್ಪ ಮೌನೇಶ್ವರ ಎಲ್ಲ ನಿಂದಪ್ಪ ಅಂತ ನಾವು ಹೋಗ್ತಿರ್ತೀವಿ. ನಮ್ಮ ಮನಸ್ಸು ಅವತ್ತು 1 ದಿವಸ ಎಲ್ಲಿರ್ತದ, ಮೌನೇಶ್ವರನ ಬಲ್ಲಿ ಇರ್ತದೆ ಮನಸ್ಸು. ಯಾರಂದ್ರೆ ಕಿವಿಯಾಗಿರಂಗಿಲ್ಲ. ಎಲ್ಲಿ ಹೋಗ್ತೀವಿ ಗದ್ದಲಂದ್ರೂ ನಮಗೆ ಕೇರಿರಂಗಿಲ್ಲ. ಯಾಕಂದ್ರೆ ಸಂಪೂರ್ಣ ಮನಸ್ಸು ಮೌನೇಶ್ವರನ ಕಡೆ ಇರ್ತದೆ. ಆ ಪುಣ್ಯದಲ್ಲಿಂದ ಏನಾಗ್ತದಪ್ಪ, ಎಷ್ಟು ಮನಸ್ಸು ನಮ್ಮದು ತಿಳಿ ಇರ್ತದ. ಆ ಟೈಮ್ನಲ್ಲಿ ಒಬ್ಬ ಸಾಧು ಸತ್ಪುರುಷ ಎದುರುಗಡೆ ಬರ್ತಾನೆ. ಆತನ ಕೈಗೆ ನಮ್ಮ ಮೈಗೆ ಹಿಂಗೆ ಟಚ್ ಆಗಿಬಿಡ್ತದೆ. ಏನಾಯಿತು, ಹೋಗ್ತಿರ್ತೀವಿ ಒಬ್ರಿಗೊಬ್ರು ಹಿಂಗೆ ಟಚ್ ಆಗ್ತದೆ. ಜಾತ್ರೆ ಅಂದಮೇಲೆ ಟಚ್ ಆಗ್ತದೆ. ಅವಾಗ ಏನಾಯ್ತಂದ್ರೆ ಒಬ್ಬ ಸತ್ಪುರುಷನ ಒಂದು ಸ್ಪರ್ಶದಿಂದ ನಿನಗೆ ಏನಾಯ್ತಪ್ಪ ಅಂದ್ರೆ ಹಲವಾರು ರೀತಿಯಿಂದ ಅಲ್ಲಿ ಆ ದರ್ಶನ, ಸ್ಪರ್ಶನ ಇವೆಲ್ಲವುಗಳು ಘಟಿಸೋದ್ರಿಂದ ಆತನ ಬುದ್ಧಿಯಲ್ಲಿ ಬದಲಾವಣೆ ಆಗ್ತದೆ. ಏನಾಗ್ತದಂದ್ರೆ ಬುದ್ಧಿಯಲ್ಲಿ ಬದಲಾವಣೆ ಆಗ್ತದೆ. ಈ ರೀತಿ ಜಾತ್ರೆ ಇಂಥವಕ್ಕೆಲ್ಲ ಹೋಗೋದ್ರಿಂದ ಒಬ್ಬ ಮಹಾತ್ಮರ ಒಂದು ಸ್ಪರ್ಶ, ಒಂದು ಸಂಭಾಷಣೆ ಅಂದರೆ ಮಾತಾಡುವಂಥದ್ದು, ಕೆಲವರು ದರ್ಶನದಿಂದನೇ ಹಲವಾರು ರೀತಿಯಿಂದ ನಮ್ಮಲ್ಲಿ ಬದಲಾವಣೆ ಆಗ್ತಾವೆ. ಅದಕ್ಕಾಗಿ ಮಹಾತ್ಮರು ಮನೆಯಾಗೆ ಕುಂತರೆ ಒಬ್ಬ ಮಹಾತ್ಮನ ದರ್ಶನ ಆಗ್ತದೇನೋ, ಸತ್ಪುರುಷರ ಒಂದು ಸ್ಪರ್ಶನ ಆಗ್ತದೇನೋ? ಆಗಂಗಿಲ್ಲ. ಒಂದು ಜಾತ್ರೆ ಅಂತ ಇಟ್ಟಾಗ ಎಲ್ಲರೂ ಜಾತ್ರೆ ಅದಪ್ಪ ಅಂತ ಅವತ್ತ ಸಂಸಾರದ ಏನೇ ಬಾಧೆ ಇದ್ದರೂ ಕೂಡ, ಏನೇ ಕಷ್ಟ ಇದ್ದರೂ ಕೂಡ, ಏನೇ ತೊಂದರೆ ಇದ್ದರೂ ಕೂಡ, ಏನೇ ಚಳಿ ಇರಲಿ, ಒಂದು ದಿವಸ ಅಲ್ಲಿ ಚಳಿ ಅದಂತಂದ್ರೂ ಕೂಡ ನಾವು ಲೆಕ್ಕ ಮಾಡ್ದೇ ಸಹಿಸ್ಕೋತೀವಿಲ್ಲ. ಯಾವಾಗಾರ ಸಹಿಸ್ಕೋತೀವೇನು ಮನ್ಯಾಗ? ಇಲ್ಲ. ಇವತ್ತು ಚಳಿ ಇದ್ರೂ ಇರಲಿ, ತಿಂತಿನಿ ಮೌನೇಶ್ವರ ಜಾತ್ರೆ ಅದ, ಅವತ್ತು 1 ದಿವಸ ವೈರಾಗ್ಯ ಭಾವ ಬರ್ತದೆ. ಒಂದು ದಿವಸ ಊಟ ತಡ್ಕೊಂಡಿರ್ತೀವಿ, ಒಂದು ದಿವಸ ಪರಮಾತ್ಮನ ತಿಂತಿನಿ ಮೌನೇಶ್ವರನ ಚಿಂತನೆ ಮಾಡಿರ್ತೀವಿ. ಅವಾಗ ಸಾಧು ಸತ್ಪುರುಷರ ದರ್ಶನ ಆಗಿರ್ತದ. ಎಂಥ ಒಂದು ಬಗ್ಗೆ. ಅದರಿಂದ ಹಲವಾರು ಬುದ್ಧಿಯಲ್ಲಿ ಬದಲಾವಣೆ ಆಗ್ತದೆ. ಅದಕ್ಕಾಗಿ
ಜ್ಞಾನಿಗಳು ಏನು ಮಾಡಿದ್ರಪ್ಪ, ಒಂದು ವರ್ಷದ ಒಂದು ಸಲ ಈ ಮನುಷ್ಯ ಕಂಗಾರ ಮಾಡ್ಕೊಂಡು ಸತ್ತು ಹೋಗಲಿ, ಮುಂದಿನ ಜನ್ಮರ ಒಳ್ಳೇದನ್ನು ಸಿಗ್ತದ, ಒಳ್ಳೆ ಪುಣ್ಯ ಲಭ್ಯ ಆಗ್ತದ, ಅವನಿಗೆ ಇಷ್ಟರ ಮಾಡ್ಕೊಳ್ಳಿ, ಅದಟ್ಟು ಮಾಡ್ಕೊಳ್ಳಿಲ್ಲ ಅಂದ್ರೆ ಬರೀ ಸಂಸಾರದಾಗ ಸತ್ತು ನಾಯಿ ನರಿ ಹಂಗೆ ಸತ್ತು ಹೋಗ್ಬಿಡ್ತದೆ ಅನ್ನೋದಕ್ಕಾಗಿ ತೀರ್ಥಯಾತ್ರೆಗಳನ್ನು ಮಾಡಿದ್ದಾರೆ. ಇದನ್ನು ಸ್ವಲ್ಪ ಬಿಡ್ಕೊಂಡು ನಾಳೆ ಮಾತಾಡೋಣ. ಯಾಕಂದ್ರೆ ಇವೆಲ್ಲ ಭಾಳ ವಿಶೇಷ ಅದು. ಈ ಒಂದು ಈ ಸಾಧನೆಗೆ, ಈ ಮೋಕ್ಷ ಅನ್ನುವಂಥ ಸಾಧನೆಗೆ ಭಾಳಷ್ಟು ವಿಶೇಷವಾದಂಥವ. ಇವನ್ನ ಸ್ವಲ್ಪ ಸ್ವಲ್ಪ ಭಾಳ ಬಡ ಮುಗಿಸ್ಬೇಕಂತ ಏನು ಹೋಗೋದು ಬೇಕಾಗಿಲ್ಲ. ಗುರುನಾಥ ಏನೇನು ನುಡಿಗಳನ್ನು ಕೊಡ್ತಾನ ಅವನ್ನ ಸ್ವಲ್ಪ ನುಡ್ಕೊತ ಹೋಗೋಣ, ನಿಧಾನ ಹೋಗೋಣ, ಅವಸರ ಬೇಕಾಗಿಲ್ಲ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರಗೋಣ. ಕರ್ಪೂರಾರತಿ ಬೆಳಗ್ಗೆ